ಇವತ್ತು ಈ ಒಂದು ಶ್ಲೋಕ ಪ್ರಾರಂಭ ಮಾಡಿದ್ವಿ. ಇಲ್ಲಿಂದ ಇವಾಗ ಇದನ್ನು ಓದಿದೆ. ಮೊದಲು ಶ್ಲೋಕ ಓದ್ಬಿಟ್ಟು ಬರೋಣ. ಓಕೆ. ಇಪ್ಪತ್ತನೇ ಶ್ಲೋಕ, 2ನೇ ಅಧ್ಯಾಯ. ಆಲ್ಮೋಸ್ಟ್ ಇನ್ನೊಂದು 10 ಶ್ಲೋಕಗಳು ಆದಷ್ಟು ಭಗವಂತ ಬಂದ್ಬಿಟ್ಟು ಈ ಒಂದು ಆತ್ಮದ ಬಗ್ಗೆನೇ ಹೇಳ್ತಾರೆ. ಆತ್ಮ ಮತ್ತೆ ದೇಹದ ಒಂದು ವ್ಯತ್ಯಾಸಗಳು, ಅದರ ಗುಣಗಳು, ಇದರ ಬಗ್ಗೆನೇ ಹೆಚ್ಚಿನ ಚರ್ಚೆ ಆಗಿರುತ್ತೆ. ಮತ್ತೆ ಆಚಾರ್ಯರು ಅದೇ ರೀತಿ ಹಲವಾರು ವಿಧದಲ್ಲಿ ಅದನ್ನ ವಿಶ್ಲೇಷಣೆ ಮಾಡ್ತಾ ಪರಿಪೂರ್ಣವಾಗಿ ನಮಗೆ ಆತ್ಮ ಸಾಕ್ಷಾತ್ಕಾರ ಆಗೋ ರೀತಿಯಲ್ಲಿ. ಅದಕ್ಕೆ ಯಾವಾಗ ನಾವು ಹಂತಕ್ಕೆ ಬಂದಿರಲ್ಲ, ಅದು ತುಂಬಾ ಒಂಥರ ಬೋರಿಂಗ್ ಸಬ್ಜೆಕ್ಟ್ ತರ ಇರುತ್ತೆ. ಅದನ್ನೇ ನಾವು ಹೇಳ್ತಿದೀವಲ್ಲ, ಅದನ್ನೇ ಹೇಳ್ತೀವಿ, ಆದ್ರೆ ಬೇರೆ ಬೇರೆ ವಿಧದಲ್ಲಿ ಹೇಳ್ತೀವಲ್ಲ. ಎಸ್, ಯಾವಾಗ ನಾವು ಈ ಜ್ಞಾನದಲ್ಲಿ ಆಳವಾಗಿ ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂದ್ರೆ, ಒಂದೊಂದು ಏನ್ ಹೇಳೋಣ, ಒಂದು ಡಾಟ್ ಕೂಡ ತುಂಬಾ ವಿಶಾಲವಾಗ್ತಾ ಹೋಗುತ್ತೆ. ಅಂದ್ರೆ ಆಳದಲ್ಲಿ ಜ್ಞಾನ ಹೋಗ್ತಾ ಇರುವಾಗ ಏನಾಗುತ್ತೆ ಅಂದ್ರೆ, ಒಂದೊಂದು ಅಂಶದ ಬಗ್ಗೆನೂ ಹೆಚ್ಚಿಗೆ ತಿಳ್ಕೊಂತ ಹೋಗ್ತಾ ಇರುತ್ತೆ. ಇವಾಗ ಆಚ ಕಡೆಯಿಂದ ನೋಡಿ, ಶ್ರೀಮದ್ ಭಾಗವತಂ ಅಂದ್ರೆ ಎಲ್ಲಾ ರೀತಿಯ ಅವತಾರಗಳ ಬಗ್ಗೆ ಎಲ್ಲ ಲೀಲೆಗಳು ಈ ರೀತಿಯಾಗಿರುತ್ತೆ. ಆದ್ರೆ ಒಂದ್ರೊಳಗಡೆ ಹೋದ್ಮೇಲೆ ಅದರೊಳಗಡೆ ಹೋಗುತ್ತೆ, ಅದರೊಳಗಡೆ ಹೋದ್ಮೇಲೆ ಒಂದೊಂದು ವಿಶ್ಲೇಷವಾಗ್ತಾ ಹೋಗ್ತಾ ಇರುತ್ತೆ. ಆ ರೀತಿಯಾಗಿ ಒಂದು ಆಚಾರ್ಯರ ಒಂದು ಹಲವಾರು ವಿಚಾರಗಳನ್ನ ತಿಳ್ಕೊಳ್ಬಹುದು. ಮತ್ತೆ ಹಲವಾರು ರೀತಿಯಲ್ಲಿ ನಮಗೆ ಅದು ಪ್ರಕಟವಾಗಲು ಪ್ರಾರಂಭ ಆಗುತ್ತೆ. ಅದಕ್ಕೆ ತುಂಬಾ ಶ್ರದ್ಧೆಯಿಂದ, ಗಂಭೀರದಿಂದ ಕೇಳಿಸ್ಕೊಂಡು ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕು. ಸೊ ಅವ್ರು 2 ವಿಧದಲ್ಲಿ ಹೇಳಿದಾಗ, 2 ವಿಧದಲ್ಲಿ ಹೆಂಗ್ ಸಾಧ್ಯ ಅಂತ ನನ್ನ ಒಂದು ಶಕ್ತಿಯನ್ನ, ನನ್ನ ಮಿತಿಯಾದ ಶಕ್ತಿ, ಅದರಿಂದ ನಾನು ಅದನ್ನ ಆಲೋಚನೆ ಮಾಡಿ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ. ಸೊ 20ನೇ ಒಂದು ಶ್ಲೋಕದಲ್ಲಿ ಕೃಷ್ಣ ಏನ್ ಹೇಳ್ತಾರೆ, ನಾ ಜಾಯತೆ ಮ್ರಿಯತೆ ವಾ ಕದಾಚಿನ್ ನಾಯಂ ಭೂತ್ವಾ ಭವಿತಾ ವಾ ನಾ ಭೂಯಃ ಅಜೋ ನಿತ್ಯ ಶಾಶ್ವತೋಯಂ ಪುರಾಣೋ ನಾ ಹನ್ಯತೆ ಹನ್ಯಮಾನೇ ಶರೀರೇ. For the soul there is neither birth nor death at any time. ಆತ್ಮಕ್ಕೆ ಯಾವತ್ತಿಗೂ ಹುಟ್ಟು ಸಾವು ಅನ್ನೋದಿಲ್ಲ. It does not come into being, does not come into being and will not come into being. ಯಾವತ್ತೂ ಇರುವಿಕೆ ಅನ್ನೋದೇ ಬರಲಿಲ್ಲ, ಅದು ಬರೋದಿಲ್ಲ, ಬಂದಿಲ್ಲ, ಇಲ್ಲೂ ಇಲ್ಲ. ಇಟ್ ಇಸ್ ಅನ್ಬಾರ್ನ್. ಸೊ ಯಾವತ್ತಿಗೂ ಹುಟ್ಟು ಅನ್ನೋದಿಲ್ಲ, ಎಟರ್ನಲ್, ಶಾಶ್ವತವಾದದ್ದು, ಎವರ್ ಲಾಸ್ಟಿಂಗ್, ಯಾವಾಗಲೂ ಅದರ ಇರುವಿಕೆ ಅನ್ನೋದಿರುತ್ತೆ. ಆ್ಯಂಡ್ ಪ್ರಿಮಿಟಿವ್. He is not slain when the body is slain. ಯಾವಾಗ ಈ ಒಂದು ದೇಹ ನಶಿಸಿ ಹೋಗುತ್ತೆ, ಆವಾಗ ಆತ್ಮ ನಶಿಸಿ ಹೋಗೋದಿಲ್ಲ. ಇದು ಈ ಒಂದು ಶ್ಲೋಕದ ವಿವರಣೆ. ಇವಾಗ ಕಟ್ಟ ಉಪನಿಷತ್ತಲ್ಲಿ ಇದೇ ಶ್ಲೋಕದ ಬಗ್ಗೆ ಹೇಳಲಾಗಿದೆ. ಯಾವ ರೀತಿ, ಏನು ಹೇಳಲಾಗಿದೆ? ನಾ ಜಾಯತೆ ಮ್ರಿಯತೆ ವಾ ವಿಪಶ್ಚಿನ್ ನಾಯಂ ಕುತಶ್ಚಿನ್ನ ಬಭೂವ ಕಶ್ಚಿತ್ ಅಜೋ ನಿತ್ಯ ಶಾಶ್ವತೋ ಯಂ ಪುರಾಣೋ ನಾ ಹನ್ಯತೆ ಹನ್ಯಮಾನೇ ಶರೀರೇ. The meaning and purport of this verse is the same as in the Bhagavad Gita. ಈ ಶ್ಲೋಕದ ಒಂದು ಅರ್ಥ ನೋಡಿದ್ರೆ ಭಗವದ್ಗೀತೆಯಲ್ಲಿ ಏನು ಕೊಡಲಾಗಿದೆ ಯಥಾರೂಪವಾಗಿ ಈ ಒಂದು ಉಪನಿಷತ್ತಲ್ಲಿ ಕೊಡಲಾಗಿದೆ. ಬಟ್ ಹಿಯರ್ ಇನ್ ದಿಸ್ ವರ್ಸ್ there is one special word. ಇಲ್ಲಿ ಒಂದೇ ಒಂದು ಪದ ಮಾತ್ರ ವಿಶೇಷವಾದ ಒಂದು ಪದವಾಗಿದೆ. ಅದು ಯಾವುದದು? ವಿಪಶ್ಚಿತ್, ವಿಚ್ ಮೀನ್ಸ್ ಲರ್ನ್ಡ್ ಆರ್ ವಿತ್ ನಾಲೆಜ್. ಅತಿ ಮುಖ್ಯವಾದದ್ದು ವಿಪಶ್ಚಿತ್ ಅಂದ್ರೆ ಇದು ಜ್ಞಾನದಿಂದ ಅರ್ಥ ಮಾಡ್ಕೊಳ್ಳುವಂಥದ್ದು. ಮತ್ತೊಮ್ಮೆ ಜ್ಞಾನ ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಸೊ ಎಷ್ಟರ ಮಟ್ಟಿಗೆ ಪ್ರತಿಯೊಂದು ನನ್ನ ಕಣ್ಣಿಗೆ ಕಾಣಿಸೋದೆಲ್ಲವೂ ಜ್ಞಾನನೇ. ಸೊ ಯಾವ ದೃಷ್ಟಿಯಲ್ಲಿ ನೋಡ್ತಿದ್ದೀನಿ ಅನ್ನೋದ್ರ ಮೇಲೆ ಅದು ಜ್ಞಾನನ ಅಜ್ಞಾನನ ಅನ್ನೋದು ಮಾರ್ಪಡುತ್ತೆ. ಕ್ಲಿಯರ್? ಪ್ರಪಂಚದಲ್ಲಿ ಏನೆಲ್ಲ ಇದೆ ಅದೆಲ್ಲವೂ ಜ್ಞಾನನೇ. ಆದರೆ ನಾನು ಯಾವ ದೃಷ್ಟಿಯಲ್ಲಿ ನೋಡ್ತೀನಿ ಅದೇ ಒಂದು ವಸ್ತು ನಮಗೆ ಜ್ಞಾನವಾಗಿ ಮಾರ್ಪಡುತ್ತೆ, ಅಜ್ಞಾನವಾಗಿನೂ ಮಾರ್ಪಡುತ್ತೆ. ಉದಾಹರಣೆಗೆ ಹೆಚ್ಚಿನ ಒಂದು ಶ್ರೀಮಂತಿಕೆ ಇರೋದು ಅಜ್ಞಾನನ ಜ್ಞಾನನ. ಹೆಚ್ಚಿನಕ್ಕೆ ಎಷ್ಟು ಜನರು ನೋಡ್ಬೋದು, ಹೆಚ್ಚಿನ ಒಂದು ದುಡ್ಡಿರುವಾಗ ಅದನ್ನ ಏನ್ ಮಾಡಬೇಕು ಅಂತ ಗೊತ್ತಿಲ್ಲದೆ ಮೂರ್ಖತ್ವದಲ್ಲಿ, ಅಜ್ಞಾನದಲ್ಲೇ ಅದನ್ನ ತಪ್ಪಾದ ರೀತಿಯಲ್ಲಿ ಬಳಕೆ ಮಾಡ್ತಾರೆ. ಆದ್ರೆ ಭಕ್ತರಾದವನ್ನ ನೋಡ್ಬೋದು, ಅದೇ ಹೆಚ್ಚಿನ ಒಂದು ಶ್ರೀಮಂತಿಕೆ ಏನಿದೆ ಅದನ್ನ ಜ್ಞಾನದಿಂದ ಪ್ರತಿಯೊಂದು ಭಗವಂತನ ಸೇವೆಯಲ್ಲಿ ಉಪಯೋಗಿಸ್ತಾರೆ. ಈ ರೀತಿ ನಮ್ಮ ಜೀವನದಲ್ಲಿ ಏನೆಲ್ಲ ಇದೆ ಎಲ್ಲವೂ ಅಷ್ಟೇ ಅಜ್ಞಾನ ಮತ್ತೆ ಜ್ಞಾನದಿಂದ ತುಂಬಿರುತ್ತೆ. ಆದ್ರೆ ಪ್ರತಿಯೊಂದು ಅಜ್ಞಾನ ಅನ್ನೋದಕ್ಕಿಂತ ಕೃಷ್ಣನಿಂದ ಬರೋದೆಲ್ಲವೂ ಜ್ಞಾನನೇ ಆಗಿರುತ್ತೆ. ನಾನು ನೋಡುವ ದೃಷ್ಟಿಯ ಮೇಲೆ ಅದು ಹೋಗ್ತಾ ಇರುತ್ತೆ. ದ ಸೋಲ್ ಇಸ್ ಫುಲ್ ಆಫ್ ನಾಲೆಜ್. ಆತ್ಮ ಪರಿಪೂರ್ಣವಾದ ಜ್ಞಾನ ಉಳ್ಳಂಥದ್ದು. ಆರ್ ಫುಲ್ ಆಲ್ವೇಸ್ ವಿತ್ ಕಾನ್ಶಿಯಸ್ನೆಸ್, ಇಲ್ಲಾಂದ್ರೆ ಸಂಪೂರ್ಣ ಪ್ರಜ್ಞೆ ಉಳ್ಳಂಥದ್ದು.
Therefore, consciousness is a symptom of the soul. ಅಂದ್ರೆ ಆ ಪ್ರಜ್ಞೆ ಇದೆ ಅಂದ್ರೆ ಅಲ್ಲಿ ಆತ್ಮ ಇದೆ ಅಂತ ಅರ್ಥ ಮಾಡ್ಕೊಳ್ಬೇಕು. Even if one does not find the soul within the heart, where is situated, one can still understand the presence of the soul simply by the presence of consciousness. ಉದಾಹರಣೆಗೆ ನನಗೆ ಹೃದಯದ ಭಾಗದಲ್ಲಿ ಆತ್ಮ ಕಾಣಿಸಿಲ್ಲ ಅಂದ್ರೂ ಆ ಪ್ರಜ್ಞೆ ಇದೆಯಲ್ಲ, ಆ ಪ್ರಜ್ಞೆಯಿಂದ ನಾನು ಅರ್ಥ ಮಾಡ್ಕೊಳ್ಬಹುದು ಅಲ್ಲಿ ಈ ಒಂದು ಆತ್ಮ ಇದೆ ಅಂತ. Sometimes we do not find the sun in the sky owing to clouds or for some other reason, but the light of the sun is always there and we are convinced that it is, therefore get. ಉದಾಹರಣೆಗೆ ಪ್ರಭುಪಾದ ಈ ಒಂದು ಮೋಡದ ಸಂದರ್ಭದಲ್ಲಿ ಯಾವ ರೀತಿ ಇರುತ್ತೆ, ಮಳೆಗಾಲದಲ್ಲಿ ನೋಡ್ಬೋದು, ಸೂರ್ಯ ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ, ಆದ್ರೂ ಆ ಬೆಳಕಿದೆ ಅನ್ನುವಾಗ ಇದು ದಿನ, ಯಾಕಂದ್ರೆ ಸೂರ್ಯ ಹುಟ್ಟಿದ್ದಾನೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಕರೆಕ್ಟ್. ಅದೇ ರೀತಿಯಲ್ಲಿ ನಮ್ಗೆ ಆತ್ಮ ನೋಡೋದಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಹಲವಾರು ಪ್ರಶ್ನೆಗಳು ಕೇಳ್ತೇವಲ್ಲ, ಒಂದು ಹೃದಯದನ್ನ ಟ್ರಾನ್ಸ್ಲೇಟ್ ಮಾಡುವಾಗ ಎಲ್ಲಿ ಹೋಗ್ಬಿಡುತ್ತೆ, ಹೆಂಗಿರುತ್ತೆ, ಏನೇ ರೀತಿ ಎಲ್ಲ ಬರ್ತಾ ಇರುತ್ತೆ. ಸರಳವಾದ ಒಂದು ಉದಾಹರಣೆಯನ್ನು ಕೊಡ್ತಿದ್ದಾರೆ. ಪ್ರಜ್ಞೆ ಇದೆ ಅಂದ್ರೆ ಅಲ್ಲಿ ಆತ್ಮ ಇದೆ ಅಂತ ಅರ್ಥ ಮಾಡ್ಕೊಳ್ಬೇಕು. As soon as there is a little light in the sky, early in the morning we can understand that the sun is in the sky. Similarly, since there is some consciousness in all bodies, whether man or animal, we can understand the presence of the soul. ಯಾವ ರೀತಿ ಒಂದು ಸೂರ್ಯ ಇದ್ದಾನೆ ಅನ್ನೋದು ಬೆಳಕಿನಿಂದ ಗೊತ್ತಾಗುತ್ತೆ, ಅದೇ ರೀತಿ ಪ್ರಾಣಿಗಳಲ್ಲೋ ಮನುಷ್ಯರಲ್ಲೋ ಪ್ರಜ್ಞೆ ಇದೆ ಅಂದ್ರೆ ಅಲ್ಲಿ ಆತ್ಮ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. This consciousness of the soul is, however, different from the consciousness of the Supreme, because the Supreme Consciousness is all knowledge, past, present and future. ಈ ಒಂದು ಪ್ರಜ್ಞೆ ಅಂತ ಏನ್ ಹೇಳ್ತೀವಿ, ನಮಗಿರುವ ಪ್ರಜ್ಞೆ, ಆ ಒಂದು ಪರಮಾತ್ಮ ಭಗವಂತನಿಗಿರೋ ಪ್ರಜ್ಞೆ ವ್ಯತ್ಯಾಸವಿದೆ. ಯಾಕಂದ್ರೆ ಆ ಒಂದು ಜ್ಞಾನದ ಒಂದು ವ್ಯತ್ಯಾಸ, ಆ ಒಂದು ಪ್ರಜ್ಞೆ ಬಂದು ಪರಿಪೂರ್ಣ ಜ್ಞಾನ ಉಳ್ಳಂಥದ್ದು. ನಮ್ಮ ಒಂದು ಪ್ರಜ್ಞೆ ಎಂಥದ್ದಾಗಿರುತ್ತೆ, ಇದರ ವ್ಯತ್ಯಾಸ ಯಾರಾದ್ರೂ ಹೇಳ್ತೀರಾ? ಹಲವಾರು ಬಾರಿ ಕೇಳಿಸ್ಕೊಂಡಿರ್ತಾರ, ಹಲವಾರು ಬಾರಿ ಯಾಕೆ ನಿಮ್ಮ ಚಾಂಟಿಂಗ್ ಸೆಷನ್ ಅದನ್ನು ಮಾಡಿರ್ತಾರೆ. ಏನಾದ್ರೂ ವ್ಯತ್ಯಾಸ ಇದೆಯಾ? ನಿಮಗೆ ಗೊತ್ತಿರೋ ವ್ಯತ್ಯಾಸ, ಭಗವಂತನ ಪ್ರಜ್ಞೆಗೂ ನಮ್ಮ ಪ್ರಜ್ಞೆಗೂ ಇರುವ ವ್ಯತ್ಯಾಸ ಏನು? ಹೇಳಿ ಮಾತಾಜಿ. ಪ್ರಭುಜಿ, ಭಗವಂತನ್ಗೆ ಹಿಂದಿನ ಜನ್ಮದ್ದು ಮುಂದಿಂದ ಎಲ್ಲ ಗೊತ್ತಿರುತ್ತೆ ಪ್ರಭುಜಿ, ನಮ್ಗೆ ಈಗಿಂದ ಮಾತ್ರ ಗೊತ್ತಿರುತ್ತೆ ಪ್ರಭುಜಿ. ಓಕೆ, ವೆರಿ ಗುಡ್. ಬೇರೆಯವರು ಇನ್ನೇನಿದೆ? ಭಗವಂತನ ಪ್ರಜ್ಞೆ, ನಮ್ಮ ಪ್ರಜ್ಞೆ ಅಲ್ಪ ಪ್ರಭು, ಭಗವಂತನ ಪ್ರಜ್ಞೆ ಪೂರ್ಣ. ಹೆಂಗ್ ಹೇಳ್ತೀರಿ? ಅಲ್ಪ ಮತ್ತೆ ಪೂರ್ಣದ ಒಂದು ವಿವರಣೆ ಏನಾದ್ರು ಕೊಡ್ತೀರಾ? ಹೆಂಗೆ ಅಲ್ಪ ಅಂತ ಹೇಳ್ತಾರೆ, ಹೆಂಗೆ ಪೂರ್ಣ ಅಂತ? ನಮಗೆ ನಮಗೆ ಜ್ಞಾಪಕ ಇರಲ್ಲ ಪ್ರಭು ಅಷ್ಟು ಏನು ಅಂತ. ಬಟ್ ಭಗವಂತಂದು ಈ ನೋಸ್ ಎವ್ರಿ ಒನ್ಸ್ ಪ್ರೆಸೆಂಟ್, ಫ್ಯೂಚರ್, ಹಳೇದು ಎಲ್ಲ ಗೊತ್ತಿರುತ್ತೆ ಅವ್ರಿಗೆ. ಓಕೆ, ಗುಡ್. ಸೊ ನಮ್ಮ ಪ್ರಜ್ಞೆ ಬಂದು ಲೋಕಲೈಸ್ಡ್ ಅಂದ್ರೆ ಈ ದೇಹದ ಪ್ರಜ್ಞೆ ಮಾತ್ರ ನಂದಾಗಿರುತ್ತೆ. ಆದ್ರೆ ಆ ಒಂದು ಭಗವಂತನ ಪ್ರಜ್ಞೆ, ಪರಮಾತ್ಮನ ಪ್ರಜ್ಞೆ ಇಡೀ ಬ್ರಹ್ಮಾಂಡವಾಗಿರುತ್ತೆ. ಇದೇ ವ್ಯತ್ಯಾಸ. ಸಿಂಪಲ್. ಅದು ಅಷ್ಟೇ, ಮತ್ತೊಮ್ಮೆ ಹೇಳ್ತೇನೆ, ಇಡೀ ಸೃಷ್ಟಿ ಆಗುತ್ತೆ ಆತನ ಪ್ರಜ್ಞೆ. ನಮ್ಮ ಅರ್ಥಕ್ಕೆ ತಗೊಳ್ಳೋದಕ್ಕೆ ಇಡೀ ಬ್ರಹ್ಮಾಂಡ ಆತನ ಪ್ರಜ್ಞೆ ಅಂತ ತಿಳ್ಕೊಳ್ಳಿ. ನನಗೆ ಹೆಂಗೆ ಈ ದೇಹ ಪೂರ್ತಿ ಪ್ರಜ್ಞೆ ಅನ್ನೋದಿದೆ, ಅದೇ ರೀತಿ ಇಡೀ ಬ್ರಹ್ಮಾಂಡ ಪೂರ್ತಿ ಆತನ ಪ್ರಜ್ಞೆ ಅನ್ನೋದು ಇದೆ. ಆದ ಕಾರಣ ಪ್ರತಿಯೊಂದು ಜೀವರಾಶಿಗೂ ಆ ಒಂದು ಶಕ್ತಿ ಅನ್ನೋದು ಇರುತ್ತೆ. ಸೊ ಆಲ್ ನಾಲೆಜ್, ಪಾಸ್ಟ್, ಪ್ರೆಸೆಂಟ್ ಅಂಡ್ ಫ್ಯೂಚರ್. ಯಾವಾಗ ಈ ರೀತಿ ಪರಿಪೂರ್ಣ ಜ್ಞಾನ ಬಂದಾಗ, ನಮಗೂ ಅಷ್ಟೇ ಪರಿಪೂರ್ಣ ಜ್ಞಾನ ಬಂದಾಗ ನಾವು ಭವಿಷ್ಯತ್ತವನ್ನು ನೋಡೋಕ್ಕಾಗುತ್ತೆ, ತಿಳ್ಕೊಳಕ್ಕಾಗುತ್ತೆ. ಸೊ ಈ ಒಂದು ರೀತಿನೇ ಆಗುತ್ತೆ. ಒಂದು ರೈಲ್ವೆ ಟ್ರ್ಯಾಕ್ ನಾನು ಹಾಕ್ಸಿದ್ದೀನಿ ಅಂತ ತಿಳ್ಕೊಳ್ಳೋಣ, ಆ ರೈಲ್ವೆ ಟ್ರ್ಯಾಕ್ ಮೇಲೆ ಹೋದ್ರೆ ಟ್ರೈನು, ನನಗೆ ಸ್ಪಷ್ಟವಾಗಿ ಗೊತ್ತು ಇದು ಎಲ್ಲಿಗೆ ಹೋಗುತ್ತೆ ಅನ್ನೋ ನನಗೆ ಗೊತ್ತಾಗುತ್ತೆ. ಯಾಕೆ? ರೈಲ್ವೆ ಟ್ರ್ಯಾಕ್ ನಾನೇ ತಾನೇ ಹಾಕ್ಸಿರೋದು. ಆ ರೀತಿ ಯಾವಾಗ ನಾನು ಪರಿಪೂರ್ಣ ಜ್ಞಾನ ಹೊಂದ್ತಾ ಇದ್ದೀನಿ, ಯಾವುದೇ ಒಂದು ಕಾರ್ಯ ಅದರ ಗುರಿ ಏನು, ಎಲ್ಲಿಗೆ ಮುಟ್ಟುತ್ತೆ ಅನ್ನೋದನ್ನು ಹೇಳಕ್ಕೆ ಸಾಧ್ಯ. ಎಸ್, ದ ಕಾನ್ಶಿಯಸ್ನೆಸ್ ಆಫ್ ದ ಇಂಡಿವಿಜುವಲ್ ಸೋಲ್ ಈಸ್ prone to be forgetful. When he is forgetful or of his real nature, he abstains education and enlightenment from the superior lessons of Krishna. But Krishna is not like the forgetful soul. If so, Krishna's teachings of Bhagavad Gita would be useless.
ಸೊ ಇಲ್ಲಿ ವ್ಯತ್ಯಾಸ ಏನು? ಭಗವಂತನಿಗೆ ಮರುವು ಅನ್ನೋದಿರಲ್ಲ, ಈ ಜೀವಿ ಆದವನಿಗೆ ಮರುವು ಅನ್ನೋದು ಇರುತ್ತೆ. ಆದ ಕಾರಣ ನಾವು ಉನ್ನತವಾದ ಆಶ್ರಯ ಅನ್ನೋದನ್ನ ಪಡ್ಕೊಳ್ಬೇಕು. ಅದ್ಯಾವುದು? ಕೃಷ್ಣನ ಆಶ್ರಯ ಅನ್ನೋದು ಪಡ್ಕೊಳ್ಬೇಕು. ಇವಾಗ ನನ್ನ ತರನೇ ಕೃಷ್ಣನು ಅಂತ ನಾನು ಏನಾದ್ರೂ ಹೇಳಿದ್ರೆ ಅವಾಗ ಈ ಒಂದು ಭಗವದ್ಗೀತೆಗೆ ಯಾವುದೇ ಒಂದು ಮೌಲ್ಯ ಇರೋದಿಲ್ಲ. ಸಾಧಾರಣ ವ್ಯಕ್ತಿ ಹೇಳಿದ ಹಾಗೆ ಹೋಗ್ಬಿಡುತ್ತೆ. Clear? Yes. There are two kinds of souls, namely the minute particle soul, Anu Atma, and the super soul, Vibhu Atma. This is also confirmed in the Katha Upanishad. ಇದನ್ನ ಕಟ್ಟಾ ಉಪನಿಷತ್ ಹೇಳಲಾಗಿದೆ, ಪ್ರತಿ ಒಂದು ದೇಹದಲ್ಲೂ ಎರಡು ಆತ್ಮ ಇರುತ್ತೆ. ಯಾರ್ಯಾರು? ಒಂದು ಆತ್ಮ, ಇನ್ನೊಂದು ಪರಮಾತ್ಮ. ಎಸ್. ಅನೋರಣಿಯಾನ್ ಮಹತೋ ಮಹಿಯಾನ್ ಆತ್ಮಸ್ಯ ಜಂತೋ ನಿಹಿತೋ ಗುಹಾಯಾಂ ತಂ ಆಕೃತೋ ಪಶ್ಯತಿ ವೀತಾಶೋಕೋ ಧಾತು ಪ್ರಸಾದಾನ್ ಮಹಿಮಾನ್ ಆತ್ಮನಃ. Both the super soul Paramatma and the atomic soul Jivatma are situated on the same tree of the body, within the same heart of the living being, and only one who has become free from all material desires as well as lamentations can, by the grace of the Supreme, understand the glories of the soul. So, ಒಂದು ದೇಹದಲ್ಲಿ ಇದನ್ನ ಕಠೋಪನಿಷತ್ ಹೇಳಲಾಗಿದೆ, ಜೀವಾತ್ಮ ಪರಮಾತ್ಮ. ಸೊ ಎರಡೂ ಆತ್ಮಗಳು ಒಂದೇ ದೇಹದೊಳಗಡೆ ಇದೆ. ಹೃದಯ ಭಾಗದಲ್ಲಿ ಎರಡು ದೇಹಗಳಿದೆ. ಸೊ ಯಾವಾಗ ಈ ಒಂದು ನಮಗೆ ಆತ್ಮದ ಒಂದು ಪ್ರಕಟವಾಗುತ್ತೆ? ಯಾವಾಗ ನಾನು ಭಗವಂತನ ಶರಣಾಗತಿ ಅನ್ನೋದನ್ನ ಪಡ್ಕೊಂತೀನಿ ಆವಾಗ. ಯಾವಾಗ ನಾನು ಭಗವಂತನ ಶರಣಾಗತಿ ಆಗ್ತೀನಿ ಆವಾಗ ನನಗದು ಪ್ರಕಟವಾಗುತ್ತೆ. ಇದಕ್ಕೆ ಒಂದು ಉದಾಹರಣೆ ಅನ್ನೋದನ್ನು ಕೊಡ್ತಿರ್ತೀನಿ. ನೆನಪ ಇದೆಯಾ? ಏನು ಉದಾಹರಣೆ ಕೊಡ್ತೀನಿ? ಕನ್ನಡಿ ಎದುರುಗಡೆ ನಮ್ಮನ್ನ ನಾವು ನಿಂತ್ಕೊಂಡ್ರೆ ನಮಗೆ ಕಾಣಿಸುತ್ತಾ ಇಲ್ಲ ನಾವಿರೋದು? ಪ್ರಶ್ನೆ. ಕನ್ನಡಿ ಎದುರುಗಡೆ ನಾನು ನಿಂತ್ಕೊಂಡ್ರೆ ನಾನು ನನಗೆ ಕಾಣಿಸ್ತೀನ? ಕಾಣಿಸುತ್ತೆ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಸರಿ ಸರಿ. ಅವರು ನನ್ನ ಬಿಂಬ ಕಾಣಿಸುತ್ತೆ ಪ್ರಭು. ಬೆಳಕು ಇದ್ದಾಗ ಮಾತ್ರ ಕಾಣಿಸುತ್ತೆ. ನಮ್ಮೇಲೆ ಬೆಳಕು ಬಿದ್ದಾಗ ಮಾತ್ರ ನಾವು ಕಾಣ್ತೀವಿ ಪ್ರಭು. ಅರ್ಥ ಆಗ್ತಿದ್ಯಾ? ಇವಾಗ ಕತ್ಲಲ್ಲಿ ನಾನು ಕನ್ನಡಿ ಮುಂದೆ ನಿಂತ್ಕೊಂಡ್ರೆ ಕಾಣಿಸುತ್ತಾ? ಇಲ್ಲ, ಬೆಳಕಿನ ಒಂದು ಸಹಾಯ ಬೇಕು. ಸೊ ಆ ಬೆಳಕು ಕೃಷ್ಣ. ಯಾವಾಗ ನಾನು ಕೃಷ್ಣನ ಆಶ್ರಯ ಪಡ್ಕೊಂತೀನಿ ಆವಾಗ ಆತ್ಮದ ಇರುವಿಕೆ ನನಗೆ ಪ್ರಕಟವಾಗುತ್ತೆ. ಅದನ್ನೇ ಆತ್ಮ ಸಾಕ್ಷಾತ್ಕಾರ ಅಂತ ಹೇಳ್ತೀವಿ. ವೆರಿ ಸಿಂಪಲ್. ಭಕ್ತಿ ಅನ್ನೋದು ತುಂಬಾ ಸರಳವಾದದ್ದು, ಅರ್ಥ ಮಾಡ್ಕೊಳ್ಳೋದು ಸರಳವಾದದ್ದು. ಅದನ್ನ ಕಾಂಪ್ಲಿಕೇಟ್ ಮಾಡಿದಾಗ ಆಗಲ್ಲ. ಸಿಂಪಲ್ ಆಗಿದ್ದಾಗ ಸಿಂಪಲ್ ಆಗಿ ನಮ್ಗೆ ಅರ್ಥ ಆಗುತ್ತೆ. Krishna is the fountainhead of the super soul also, as it will be disclosed in the following chapter. And Arjuna is the atomic soul, forgetful of his real nature. Therefore, he requires to be enlightened by Krishna or by his bona fide representative, the spiritual master. So, Atma, illa andre ಬದ್ಧ ಆತ್ಮ ಅಂತ ಹೇಳ್ಬೋದು. ಆ ಬದ್ಧಾತ್ಮರಿಗೆ ಖಂಡಿತವಾಗ್ಲೂ ಮರುವಿನ ಒಂದು ಕಾರಣದಿಂದ ಸೊ ಏನ್ ಜೀವನ ಅನ್ನೋದು ಅರ್ಥ ಆಗೋದಿಲ್ಲ. ಆದ ಕಾರಣ ಯಾವಾಗ ನಾವು ಕೃಷ್ಣನ ಒಂದು ಶರಣಾಗತಿ ಹೊಂದ್ತೀವಿ, ಇಲ್ಲಾಂದ್ರೆ ಕೃಷ್ಣನ ಪ್ರತಿನಿಧಿಗಳ ಒಂದು ಶರಣಾಗತಿ ಆಗ್ತೀವಿ, ಆವಾಗ ಈ ಒಂದು ಜ್ಞಾನ ಅನ್ನೋದು ಬರುತ್ತೆ. ಒಂದು ಸೂರ್ಯನ ಆಶ್ರಯ ಪಡ್ಕೊಳ್ಳುವಂಥದ್ದು, ಇಲ್ಲಾಂದ್ರೆ ಸೂರ್ಯನ ಕಿರಣಗಳ ಒಂದು ಆಶ್ರಯ ಪಡ್ಕೊಳ್ಳೋದು, ಬೆಳಕಿನ ಒಂದು ಆಶ್ರಯ ಪಡ್ಕೊಳ್ಳೋದು. ಆವಾಗ ಏನಾಗುತ್ತೆ? ಈ ಒಂದು ನನ್ನ ರೂಪ ಏನಿದೆ ಅದು ನನಗೆ ಪ್ರಕಟವಾಗುತ್ತೆ ಕನ್ನಡಿ ಮುಂದೆ ನಿಂತ್ಕೊಂಡ್ರೆ. ಅದೇ ರೀತಿನೇ ಯಾವಾಗ ಕೃಷ್ಣನ ಆಶ್ರಯ ಪಡ್ಕೊಳ್ಳೋದು, ಕೃಷ್ಣನ ಭಕ್ತರ ಆಶ್ರಯ ಪಡ್ಕೊಂಡಾಗ ನನ್ನ ಒಂದು ಸಾಕ್ಷಾತ್ಕಾರ, ನಾನು ಯಾರು ಅನ್ನೋದು ಗೊತ್ತಾಗುತ್ತೆ. Okay. Then Krishna clearly delineates the eternality of the soul. So ಇಲ್ಲಿ ಸ್ಪಷ್ಟವಾಗಿ ಕೃಷ್ಣ ಈ ಒಂದು ಆತ್ಮ ಅನ್ನೋದು ಶಾಶ್ವತವಾದದ್ದು ಅನ್ನೋ ಒಂದು ಮಾತನ್ನು ಹೇಳ್ತಾರೆ. ನಾ ಜಾಯತೆ ಮ್ರಿಯತೆ. The soul is not born and it never dies. ಸ್ಪಷ್ಟವಾಗಿದೆ. ಆತ್ಮಕ್ಕೆ ಹುಟ್ಟು ಅನ್ನೋದು ಇಲ್ಲ, ಅದೇ ರೀತಿ ಸಾವು ಅನ್ನೋದು ಸಹ ಇಲ್ಲ ಅನ್ನೋದು ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಸಾವು ಇದೆ ಅಂದ್ರೆ ಹುಟ್ಟಿದೆ, ಹುಟ್ಟಿದೆ ಅಂದ್ರೆ ಸಾವಿದೆ. ಈ ಒಂದು ದೇಹಕ್ಕೆ ಹುಟ್ಟು ಅನ್ನೋದಿದೆ, ಆದ ಕಾರಣ ಸಾವು ಅನ್ನೋದಿದೆ. ಯಾವತ್ತಿಗೂ ಶಾಶ್ವತವಾಗಿರಕ್ಕೆ ಸಾಧ್ಯವಿಲ್ಲ. ಆದ್ರೆ ಈ ಒಂದು ಆತ್ಮಕ್ಕೆ ಹುಟ್ಟು ಅನ್ನೋದಿಲ್ಲ, ಆದ ಕಾರಣ ಅದಕ್ಕೆ ಅಂತ್ಯ ಅನ್ನೋದು ಸಹ ಇಲ್ಲ, ಅದು ಶಾಶ್ವತವಾಗಿದೆ. The soul is Aja.
unborn in the past, present, future, and Shashwataha, deathless. Again, Arjuna's fear of killing his guru is defeated. In this way, Krishna continues to dismantle Arjuna's arguments against fighting. ಯುದ್ಧ ಮಾಡೋದಕ್ಕೆ ತಿರಸ್ಕರಿಸಿದಂತ ಒಂದು ಅರ್ಜುನ ಒಂದು ಹೇಳಿಕೆಗೆ ಏನಿದೆ ಆ ಎಲ್ಲಾ ಹೇಳಿಕೆಗಳನ್ನ ಇವಾಗ ಈ ಒಂದು ಆತ್ಮಜ್ಞಾನದಿಂದ ಕೃಷ್ಣ ಏನ್ ಮಾಡ್ತಿದ್ದಾನೆ, ಎಲ್ಲನ್ನು ಮುರಿತಿದ್ದಾನೆ. ಕ್ಲಿಯರ್? ಯಾವುದೇ ಕಾರಣಗಳನ್ನ ಕೊಡ್ಲಿ ಆತ, ಇವಾಗ ಏನಾಗುತ್ತೆ, ಆತ್ಮಕ್ಕೆ ಸಾವು ಅಂತ ಇಲ್ಲ ಅನ್ನೋದ್ಮೇಲೆ ಗುರುಗಳನ್ನ ಸಾಯಿಸೋದಿಲ್ಲ ಬಂತು, ತಾತನವನ್ನ ಸಾಯಿಸೋದಿಲ್ಲ ಬಂತು. ಓಕೆ, ಇವಾಗ ನೋಟ್ಸ್ ಹೋಗೋಣ. ಯಾವುದು ಮೊದಲು? ವಿಶ್ವನಾಥ್ ಚಕ್ರವರ್ತಿ ತಗೊಳ್ಳೋಣ. ಕಾಣಿಸ್ತೇನೆ. न जायते म्रियते वा कदाचिन्नायं भूत्वा भविता वा न भूयः अजो नित्या शाश्वतोऽयं पुराणो न हन्यते हन्यमाने शरीरे. The soul is never born, nor does it ever die. Neither was it born in the past, nor will be born in the future. It has no creation in the past, present, or future, and no destruction in past, present, or future, and is therefore eternal. It is most ancient, but not subject to aging. It is not killed when the body is killed. ಹಲವಾರು ಇದರಲ್ಲಿ ನೋಡ್ಬೋದು ಆ ವ್ಯತ್ಯಾಸಗಳು ಏನಕ್ಕೆ ಈ ರೀತಿಯಾಗಿದೆ ಅಂದ್ರೆ ನಾವು ಅರ್ಥ ಮಾಡಿಕೊಳ್ಳುವ ಸ್ಥಿತಿಗಳು. ಈ ಆತ್ಮ ಅನ್ನೋದು ಶಾಶ್ವತವಾದದ್ದು, ಇದಕ್ಕೆ ಯಾವುದೇ ಸಾವು ಅನ್ನೋದಿಲ್ಲ, ಹುಟ್ಟು ಅನ್ನೋದಿಲ್ಲ ಅನ್ನೋ ಕಾರಣಕ್ಕೆ ಸಾವು ಅನ್ನೋದಿಲ್ಲ. ಸೊ ಇದು ಭವಿಷ್ಯದಲ್ಲಿ ಯಾವತ್ತಾದ್ರೂ ಸಾಯುತ್ತೆ ಅನ್ನೋದಿಲ್ಲ, ಇಲ್ಲ ಹಿಂದೆ ಯಾವತ್ತಾದ್ರೂ ಸತ್ತಿತ್ತು ಅನ್ನೋದಿಲ್ಲ, ಮತ್ತೆ ಇವಾಗ ಸಾಯೋದು ಇಲ್ಲ. ಕ್ಲಿಯರ್? ಸ್ಪಷ್ಟವಾಗಿದೆ. ಸೊ ಅದೇ ರೀತಿನೇ ಇದಕ್ಕೆ ಯಾವತ್ತು ಹುಟ್ಟು ಅನ್ನೋದು ಸಹ ಇಲ್ಲ. ಪೂರ್ವದಲ್ಲಿ ಹುಟ್ಟಿತ್ತು, ಇಲ್ಲಿ ನಾಳೆ ಹುಟ್ಟುತ್ತೆ, ಇವತ್ತು ಹುಟ್ಟಿದೆ, ಇಲ್ಲ, ಬರೋದಿಲ್ಲ. ಕ್ಲಿಯರ್? ಇಟ್ ಇಸ್ ಮೋಸ್ಟ್ ಏನ್ಷಿಯಂಟ್. ಇದು ಅನಾದಿ ಕಾಲದಿಂದ ಬಂದಿದೆ ಅಂತ ತಕ್ಷಣ ಇದಕ್ಕೆ ತುಂಬಾ ವಯಸ್ಸಾಗಿದೆ, ಇಲ್ಲ, ವಯಸ್ಸಾಗೋದೇ ಇಲ್ಲ ಇದಕ್ಕೆ. ಕ್ಲಿಯರ್? ಸೊ ಈ ಒಂದು ದೇಹವನ್ನು ನಶಿಸಿದಾಗ ಆತ್ಮ ಯಾವುದೇ ಕಾರಣಕ್ಕೂ ನಶಿಸಿ ಹೋಗಲ್ಲ. The eternal nature of the jiva is here clearly proven. The first line negates the possibility of birth and death for the jiva at the present time. The second line negates birth and death in the past and future. Therefore, it is unborn, aja in past, present, and future. So, ಇತಿಹಾಸದಲ್ಲಿ ಆಗಿರ್ಬೋದು, ಭವಿಷ್ಯದಲ್ಲಿ ಆಗಿರ್ಬೋದು, ಇದಕ್ಕೆ ಯಾವತ್ತು ಈ ಜೀವಿಗೆ ಯಾವತ್ತು ಹುಟ್ಟು ಅನ್ನೋದಿಲ್ಲ, ಅದೇ ರೀತಿ ಸಾವು ಅನ್ನೋದು ಇಲ್ಲ. ಆದ ಕಾರಣ ಇದು ಶಾಶ್ವತವಾದದ್ದು. therefore it is unborn. ಅದಕ್ಕೋಸ್ಕರ ಅದಕ್ಕೆ ಹುಟ್ಟು ಅನ್ನೋದು ಇಲ್ಲ, ಅಜ ಅಂತೀವಿ. ಇನ್ ಪಾಸ್ಟ್, ಪ್ರೆಸೆಂಟ್ ಅಂಡ್ ಫ್ಯೂಚರ್. ಇನ್ನೊಂದು ಅದಕ್ಕೆ ನಾವು ಅಜಾಗೆ ಇನ್ನೊಂದು ಅರ್ಥನೂ ಬರುತ್ತೆ. ಬ್ರಹ್ಮದೇವನು ಅಜ ಅಂತೀವಿ, ಭಗವಂತನು ಅಜ ಅಂತೀವಿ, ಹುಟ್ಟಿಲ್ಲದ. ಆ ಅರ್ಥ ಬೇರೆ, ಈ ಅರ್ಥ ಬೇರೆ. ಕ್ಲಿಯರ್? ಯಾಕೆ ಅಂದ್ರೆ, ಯಾಕೆ ಬ್ರಹ್ಮದೇವನ್ ಯಾಕೆ ಅಜ ಅಂತೀವಿ? ಯಾರಾದ್ರೂ ಹೇಳ್ತಾರೆ ನೋಡೋಣ. ಬ್ರಹ್ಮದೇವನು ಅಜ ಅಂತೀವಿ, ಈ ಅರ್ಥದಲ್ಲಿ ನೋಡಿದ್ರೆ ಎಲ್ಲಾ ಜೀವರಾಶಿಗಳು ಅಜಾನೆ, ಬಟ್ ಅಲ್ಲಿ ಸ್ಪೆಷಲ್ ಆಗಿ ಬ್ರಹ್ಮನ್ನ ಅಜ ಅಂತೀವಿ. ಯಾಕೆ? ಗೊತ್ತಿಲ್ವಾ? ಯಾವತ್ತೂ ಕೇಳಿಲ್ವಾ? ಮೂಲ ಪುರುಷ ಅವರೇ ಇರ್ಬೋದು ಅಂತ ಪ್ರಭುಜಿ. ಹಾ ಮೂಲ ಪುರುಷ ಶ್ರೀಕೃಷ್ಣ ಪರಮಾತ್ಮನಿಂದ ಫಸ್ಟಿಗೆ ಜಲಿಸಿದವರು ಕಮಲದಿಂದ, ನಾಭಿ ಕಮಲದಿಂದ.
ಹಾಗಾಗಿ ಅವ್ರನ್ನ ಅಜ ಅಂತಾರೆ. ಅವರು ಈಗ ಸೃಷ್ಟಿ ನಿಯಮಗಳನ್ನೆಲ್ಲ ನೋಡ್ಕೋಬೇಕು, ಸೃಷ್ಟಿ ಏನ್ ಮಾಡ್ಬೇಕು ಅನ್ನೋ ಜವಾಬ್ದಾರಿ ಕೊಟ್ಟಿರ್ತಾರಲ್ಲ ಪ್ರಭುಜಿ. ಹಾಗಾಗಿ ಅವ್ರಿಗೆ ಅಜ ಅಂತ ಅಂತಾರೆ ಅಂತ ಅನ್ಕೊಂಡಿದೀನಿ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಬೇರೆಯವರು ಅಜ ಅಂದ್ರೆ ಏನಾದ್ರ ಅರ್ಥ ಏನು? ಅಜ ಅಂದ್ರೆ ಯಾರಿಗೆ ಹುಟ್ಟು ಅನ್ನೋದು ಬರ್ತ್ಲೆಸ್ ಅಂತ ಹೇಳ್ತಾರೆ. ಇಲ್ಲದವರು ಇಲ್ಲ ಅವ್ರಿಗೆ ಅಜ ಅಂತೀವಿ. ಇವು ಬ್ರಹ್ಮದೇವನಿಗೆ ಯಾಕೆ ಅಜ ಅಂತಾರೆ? ಯಾಕೆ? ಅದೇ ಭಾಗವತದಲ್ಲಿ ಬರುತ್ತೆ, ಫಸ್ಟ್ ಕ್ಯಾಂಟದಲ್ಲಿ ಬರುತ್ತೆ, ಹಲವಾರು ಬಾರಿ ಚರ್ಚೆನೂ ಮಾಡಿರ್ತೀವಿ. ಓಕೆ, ಯಾಕೆ ಅಂದ್ರೆ ಅವರು ನಮ್ಮ ತರ ದೇಹದಿಂದ ಜನನವನ್ನ ಪಡೆದಂಥವ್ರಲ್ಲ, ತಂದೆ ತಾಯಿಯ ಒಂದು ಸಂಬಂಧದಿಂದ ಪಡೆದವರಲ್ಲ. ಆದ ಕಾರಣ ಅಜ. ಅದೇ ರೀತಿ ಭಗವಂತನನ್ನು ಅಜ ಅಂತೀವಿ. ಆದ್ರೆ ಬ್ರಹ್ಮನ ಅಜ, ಭಗವಂತನ ಅಜ ಅಜಗಜಾಂತರ ವ್ಯತ್ಯಾಸ. ಅದೇ ರೀತಿ ಬ್ರಹ್ಮನ ಅಜಕ್ಕೂ ನಮ್ಮ ಅಜ ಅನ್ನೋದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಎಲ್ಲ ಒಂದೇ ಅನ್ಕೊಂಡ್ಬಿಡ್ಬಾರ್ದು. ಇಲ್ಲಿನ ಅರ್ಥ ಬೇರೆ, ಅಲ್ಲಿನ ಒಂದು ಅರ್ಥ ದೃಷ್ಟಿ ಬೇರೆ, ಅದಕ್ಕಿಂತ ಮೇಲಿನ ಒಂದು ದೃಷ್ಟಿ ಬೇರೆ ಆಗಿರುತ್ತೆ. ಅಜ therefore it is unborn. ಅದಕ್ಕೆ ಈ ಒಂದು ಆತ್ಮಕ್ಕೆ ಹುಟ್ಟು ಅನ್ನೋದಿಲ್ಲ, ಅದ ಕಾರಣ ಅದನ್ನ ಅಜ ಅಂತೀವಿ. ಇನ್ ಪಾಸ್ಟ್, ಪ್ರೆಸೆಂಟ್ ಅಂಡ್ ಫ್ಯೂಚರ್ ಅಂದ್ರೆ ಇತಿಹಾಸದಲ್ಲಿ, ಭವಿಷ್ಯದಲ್ಲಿ, ಇಲ್ಲಂದ್ರೆ ಈಗ. ಬಿಕಾಸ್ ಆಫ್ ನೋ ಬರ್ತ್ ಇಟ್ ಹ್ಯಾಸ್ ನೋ ಪ್ರೀವಿಯಸ್ ನಾಟ್ ಎಕ್ಸಿಸ್ಟೆಡ್. Prag abhava, it exists at all times, shashwataha. So prag abhava ಅಂದ್ರೆ ಅನ್ಮ್ಯೂಟ್ ಮಾಡಿದ ನಂತರ ಮ್ಯೂಟ್ ಮಾಡ್ಕೊಳ್ಬೇಕು. ಯಾರು ಓಕೆ. ಕೆಲವರು ಅನ್ಮ್ಯೂಟ್ ಮಾಡ್ತಾರೆ, ಮ್ಯೂಟ್ ಮಾಡೋದು ಮರ್ತೋಗ್ಬಿಡ್ತಾರೆ. ಮಾಡಿದ್ದೀನಿ ಅನ್ನೋದು ಗೊತ್ತಿಲ್ಲದೆ ಹೇಳ್ತಾರೆ, ಸೌಂಡ್ ಬರ್ತಾ ಇರುತ್ತೆ. ಓಕೆ, ಇಟ್ ಎಕ್ಸಿಸ್ಟ್ ಅಟ್ ಆಲ್ ಟೈಮ್, ಶಾಶ್ವತ. ಆದ ಕಾರಣ ಶಾಶ್ವತವಾದದ್ದು ಯಾವಾಗ್ಲೂ ಇರುತ್ತೆ. ಎಂತ ಪ್ರಳಯ ಬಂದರೂ ಇರುತ್ತೆ. ಲಾಸ್ಟ್ ಟೈಮ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೆ. ಸೊ ಎಲ್ಲ ಪ್ರಳಯ ಬಂದರೂ ಆಗುತ್ತೆ, ಎಂತ ಯುದ್ಧ ಆದ್ರೂ ಆಗುತ್ತೆ, ಏನಾದ್ರೂ ಆಗುತ್ತೆ, ಇದ್ದೇ ಇರುತ್ತೆ. ಅದಕ್ಕೆ ಶಾಶ್ವತವಾದದ್ದು. Meaning that at no time in past, present, future will it be destroyed. Dvamsha, therefore it is eternal. ಯಾವುದೇ ಕಾರಣಕ್ಕೂ ಇದನ್ನು ನಾಶ ಮಾಡೋಕ್ಕೆ ಸಾಧ್ಯವಿಲ್ಲ. ಇದನ್ನ ಇನ್ನೂ ಹೆಚ್ಚಿಗೆ ಬರುವ ಶ್ಲೋಕಗಳಲ್ಲಿ 23ನೇ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾರೆ, ನಾ ಜಾಯತೆ ಮ್ರಿಯತೆ ವಾ ಕದಾಚ. ಅದು ಈ ಶ್ಲೋಕ. ಅಲ್ಲಿ ನೈನಂ ಚಿಂದಂತೆ ಶಸ್ತ್ರಾಣಿ ನೈನಂ ದಹತಿ ಪಾಕ ನ ಕ್ಲೇದಯಂತಿ ಪುನಃ ಶೋಷಯತೆ ನಮ್ಮ ನಿತ್ಯ. ಓಕೆ, but because the soul exists for a long time, it can grow old. ಇವಾಗ ಇದು ತುಂಬಾ ದೀರ್ಘಕಾಲದಲ್ಲಿದೆ ಅನ್ನೋ ಕಾರಣಕ್ಕೆ ಇದು ವಯಸ್ಸಾಗಿರೋ ಒಂದು ಆತ್ಮ ಅಂತ ಹೇಳಕ್ಕಾಗುತ್ತಾ? ನೋ. ದೋ ಇಟ್ ಇಸ್ ಓಲ್ಡ್, ಪುರಾ ಇಟ್ ಇಸ್ ಆಸ್ ಇಫ್ ನ್ಯೂ ನ ಫಾರ್ ನವ. ಇದು ಎಷ್ಟೇ ಹಳೆಯದಾದ್ರೂ ಇದು ಯಾವಾಗ್ಲೂ ನವ ಯೌವನದಲ್ಲೇ ಇರುತ್ತೆ, ಹೊಸದಾಗೆ ಇರುತ್ತೆ. ಬಿಕಾಸ್ ಆಫ್ absence of the 6 states of transformation. ಆರು ವಿಧದ ಒಂದು ಬದಲಾವಣೆ ಏನಿದೆ ಅದು ಇಲ್ಲದೆ ಇರೋದ್ರಿಂದ ಇದು ಯಾವಾಗ್ಲೂ ನವ ಯೌವನದಲ್ಲಿ ಇರುತ್ತೆ. 19. These are birth, maintenance, growth, maturity, decay and death. ಈ 6 ಬದಲಾವಣೆಗಳು ಏನು? ಒಂದು ಹುಟ್ಟು, ನಂತರ ಪೋಷಣೆ, ನಂತರ ಬೆಳವಣಿಗೆ, ನಂತರ ಮೆಚುರಿಟಿ. ಮೆಚುರಿಟಿ ಅಂದ್ರೆ ಬೈ ಪ್ರಾಡಕ್ಟ್ ಅಂತ ಹೇಳ್ಬೋದು, ಇಲ್ಲಾಂದ್ರೆ ಅದರಿಂದ ಇನ್ನೊಂದು ವಸ್ತು ಉಟ್ಕೊಳ್ಳುವಂಥದ್ದು. ನಂತರ ಡಿಕೆ, ನಂತರ ಕ್ಷೀಣಿಸ್ತಾ ಹೋಗುತ್ತೆ, ನಂತರ ಸಾವು. ವಿತ್ ದ ಡೆತ್ ಆಫ್ ದಿ ಬಾಡಿ ವಿಲ್ ಇಟ್ ನಾಟ್ ಡೈ ಅಲಾಂಗ್ ವಿತ್ ದ ಬಾಡಿ. ಇವಾಗ ದೇಹ ಮರಣವನ್ನು ಹೊಂದಿದಾಗ ಮರಣದೊಂದಿಗೆ ಇದನ್ನು ಸಾವನ್ನ ಅಪ್ಪೋದಿಲ್ವಾ? ಖಂಡಿತ ಇಲ್ಲ. ಇಟ್ ಡಸ್ ನಾಟ್ ಡೈ ವೆನ್ ದ ಬಾಡಿ ಡೈಸ್ ಬಿಕಾಸ್ it is not joined permanent to the body. The soul is not subservient to it. ಸೊ ಈ ಒಂದು ದೇಹ ನಶಿಸಿ ಹೋದಾಗ ಖಂಡಿತ ಆತ್ಮ ಅನ್ನೋದು ನಶಿಸಿ ಹೋಗೋದಿಲ್ಲ. ಯಾಕಂದ್ರೆ ಶಾಶ್ವತವಾಗಿ ಅದಕ್ಕೆ ಆ ಒಂದು ಸಂಬಂಧ, ಅಂಟುವಿಕೆ ಸಂಬಂಧ ಅನ್ನೋದು ಇಲ್ಲ. ಉದಾಹರಣೆಗೆ ನಮ್ಮ ಬಟ್ಟೆ ಹರಿದೋಯ್ತು ಅಂದ್ರೆ ನನ್ನ ಮರಣ ಆಗಿದೆಯಾ? ಇಲ್ವಲ್ಲ.
ಹಲವಾರು ಬಾರಿ ಬಟ್ಟೆ ಹಾಕೊಂಡಿರ್ತೀವಿ, ಅದು ಅರ್ಧೋಗುತ್ತೆ, ಅದನ್ನೇ ಬಿಸಾಕ್ತೀವಿ, ಇಲ್ಲ ಅದನ್ನು ಸುಟ್ಟಾಕ್ತೀವಿ. ಆ ಬಟ್ಟೆ ಸುಟ್ಟೋಯ್ತು ಅಂದಿದ ತಕ್ಷಣ ನಾನು ಸುಟ್ಟೋದೆ ಅನ್ನೋದಿಲ್ವಲ್ಲ. ಅದೇ ರೀತಿನೇ ಇದನ್ನು ಓದಿದ್ವ ಬರುತ್ತಿದೆ. ವಾಸಾಂಸ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ. 22ನೇ ಶ್ಲೋಕ ಬರುತ್ತೆ ನೋಡ, ಸರಿನಾ? 21ನೇ ಶ್ಲೋಕ, ಅದಕ್ಕೆ ಮುಂಚೆ ಬಲದೇವ ವಿದ್ಯಾಭೂಷಣ ಮತ್ತೆ ಇದನ್ನು ನೋಡ್ಕೊಂಡ್ ಬರೋಣ. न जायते म्रियते वा कदाचिन् नायं भूत्वा भविता वा न भूयः अजो नित्या शाश्वतोऽयं पुराणो न हन्यते हन्यमाने शरीरे. The soul is never born, nor does it ever die. Neither was it born in the past, nor will it be born in the future. It has no growth, nor decay, nor transformation, being most ancient but not subject to aging. Thus, it is not killed when the body is killed. ದೇಹವನ್ನು ನಶಿಸಿ ಹೋದಾಗ ಈ ಒಂದು ಆತ್ಮ ನಶಿಸಿ ಹೋಗೋದಿಲ್ಲ. ಇದು ಯಾವತ್ತೂ ಹುಟ್ಟು ಅನ್ನೋದಿಲ್ಲ, ಆದ ಕಾರಣ ಇದಕ್ಕೆ ಸಾವು ಅನ್ನೋದಿಲ್ಲ. ಮತ್ತೆ ಭೂತ ಭವಿಷ್ಯದಲ್ಲಿ ಯಾವತ್ತೂ ಇದು ಹುಟ್ಟಿದ್ದು ಇಲ್ಲ, ಸತ್ತಿದ್ದು ಇಲ್ಲ. ಇದಕ್ಕೆ ಬೆಳವಣಿಗೆ ಅನ್ನೋದಿಲ್ಲ, ಬೆಳವಣಿಗೆ ಇಲ್ಲ ಅನ್ನೋ ಕಾರಣಕ್ಕೆ ಇದು ಯಾವತ್ತೂ ಕ್ಷೀಣಿಸೋದು ಇಲ್ಲ, ಮತ್ತೆ ಬದಲಾವಣೆಗಳು ಇಲ್ಲದೆ ಇರುವಂಥದ್ದು ಈ ಒಂದು ಆತ್ಮ. This verse confirms the eternal nature of the Atma mentioned previously by showing that it is devoid of the 6 changes mentioned by Yaksha. So, ಇದು ಯಾವತ್ತೂ ಬದಲಾವಣೆ ಇಲ್ಲದೆ ಇರೋದು. ಯಕ್ಷನು ಹೇಳುವ ರೀತಿಯಲ್ಲಿ ಇದರಲ್ಲಿ 6 ಬದಲಾವಣೆಗಳು ಅನ್ನೋದು ಆಗೋದಿಲ್ಲ. ಜಾಯತೆ ಅಸ್ತಿ ವರ್ಧತೆ, ವಿಪರಣಾಮತೆ ಅಪಕ್ಷೀಯತೆ ವಿನಾಶ್ಯತೆ. ಬರ್ತ್, ಎಕ್ಸಿಸ್ಟೆನ್ಸ್, ಇನ್ಕ್ರೀಸ್, ಟ್ರಾನ್ಸ್ಫಾರ್ಮೇಶನ್, ಡಿಕೆ ಅಂಡ್ ಡೈಯಿಂಗ್. ಇದನ್ನ ನಿರುಕ್ತ ಏನಂತ ಹೇಳಿದ್ರೆ ಇದನ್ನ ಡಿಕ್ಷನರಿ ಅಂತೀವಿ, ನಿರುಕ್ತ. ಸೊ ಅದರಲ್ಲಿ ಈ ರೀತಿಯಾಗಿ ಇದನ್ನು ಹೇಳಲಾಗಿದೆ. ಅದಕ್ಕೆ ಹುಟ್ಟು, ದೆನ್ ಎಕ್ಸಿಸ್ಟೆನ್ಸ್ ಇರುವಿಕೆ ಅನ್ನೋದಿದೆ, ಇಲ್ಲ ಅಂದ್ರೆ 6 ಬದಲಾವಣೆ, ದೇಹಕ್ಕೆ ಆಗುವಂಥ ಬದಲಾವಣೆಗಳು, ಹುಟ್ಟು ಮತ್ತೆ ಇರುವಿಕೆ, ಇನ್ಕ್ರೀಸ್ ಅಂದ್ರೆ ಬೆಳವಣಿಗೆ, ಟ್ರಾನ್ಸ್ಫಾರ್ಮೇಶನ್ ಬದಲಾವಣೆ ಆಗುವಂಥದ್ದು, ಡಿಕೆ ಕ್ಷೀಣಿಸುವಂಥದ್ದು, ಮತ್ತೆ ಡೈಯಿಂಗ್ ಕೊನೆಗೆ ಸಾವು. ದ ವರ್ಡ್ ವಾ ಹಿಯರ್ ಮೀನ್ಸ್ ಅಂಡ್. ಇಲ್ಲಿ ವಾ ಅಂತ ಏನ್ ಹೇಳ್ತೀವಿ ಅದರ ಅರ್ಥ ಬಂದ್ಬಿಟ್ಟು ಅಂಡ್ ಅಂತ. ಮತ್ತು ಅಂಡ್ ಅಂದ್ರೆ ಮತ್ತು. With the words na jayate mriyate, the atma is not born nor does it die at any time. Na jayate mriyate ಎರಡು ಏನು ಹೇಳ್ತೀವಿ ಅಂದ್ರೆ ಇದಕ್ಕೆ ಯಾವತ್ತು ಹುಟ್ಟು ಅನ್ನೋದಿಲ್ಲ, ಅದೇ ರೀತಿ ಸಾವು ಅನ್ನೋದು ಸಹ ಇಲ್ಲ. Creation and destruction are both excluded. Creation and destruction, ಸೃಷ್ಟಿ ಮತ್ತೆ ಪ್ರಳಯ ಎರಡಕ್ಕೂ ಅತೀತವಾದದ್ದು ಈ ಒಂದು ಆತ್ಮ. And just as in the past the jiva was never born, in the future it will never be born again. ಯಾವ ರೀತಿ ಇತಿಹಾಸದಲ್ಲಿ ಯಾವತ್ತು ಹುಟ್ಟಿಲ್ಲ ಅಂತೀವಿ, ಅದೇ ರೀತಿ ಮುಂದೆ ಯಾವತ್ತು ಹುಟ್ಟೋದು ಇಲ್ಲ. This indicates that the jiva will never take on another birth and a different existence. Indicates by the word ಅಸ್ತಿ ಇನ್ ಯಕ್ಷಾಸ್ ಸ್ಟೇಟ್ಮೆಂಟ್. ಇಲ್ಲಿ ಯಕ್ಷನ್ ಹೇಳೋ ಸ್ಟೇಟ್ಮೆಂಟ್ ಅಲ್ಲಿ ಅಸ್ಥಿ ಅಂದ್ರೆ ಏನು? ಅಸ್ಥಿ ಅಂದ್ರೆ ಇರುವಿಕೆ, ಯಾವಾಗ ಇರುವಂಥದ್ದು. ಆದ ಕಾರಣ ಇದು ಯಾವತ್ತಿಗೂ ನಶಿಸಿ ಹೋಗದೆ ಇರುವಂಥದ್ದು. ದಿಸ್ ಇಂಡಿಕೇಟ್ಸ್ ದಟ್ ದ ಜೀವ ವಿಲ್ ನೆವರ್ ಟೇಕ್ ಆನ್ ಅನದರ್ ಬರ್ತ್. ಜೀವಿ ಆದನು ಮತ್ತೊಮ್ಮೆ ಜನನ ಅನ್ನೋದನ್ನು ಪಡೆಯೋದಿಲ್ಲ. ಅದಕ್ಕೆ ಕೆಲವೊಮ್ಮೆ ನಾವು ಹೇಳ್ತೀವಿ, ಅದನ್ನ ಅರ್ಥ ಮಾಡ್ಕೊಳ್ಳೋ ವಿಧಾನಗಳ ಮೇಲೆ ಹೋಗುತ್ತೆ. ಇದು ನಮ್ಮ ಜೀವನದ ಒಂದು ಪ್ರಯಾಣ. ಈ ಪ್ರಯಾಣದಲ್ಲಿ ಹಲವಾರು ವಿಚಾರಗಳನ್ನ ನೋಡೋಗ್ತಿರ್ತೀವಿ, ಹಲವಾರು ರೂಪಗಳನ್ನ ಪಡ್ಕೊಂಡು ಹೋಗ್ತಾ ಇರ್ತೀವಿ. ಉದಾಹರಣೆಗೆ ಇವತ್ತು ನೋಡ್ಬೋದು, ನಾನು ಟಿ ಶರ್ಟ್ ಹಾಕಿದ್ದೀನಿ, ಶೊಟ್ರ್ ಹಾಕೊಂಡಿದ್ದೀನಿ, ಇದನ್ನ ಹಾಕೊಂಡಿದ್ದೀನಿ, ಕರೆಕ್ಟಾ? ಇನ್ನೊಂದ್ ದಿವಸ ನೋಡ್ಬೋದು ಕುರ್ತಾ ಹಾಕಿರ್ತೀನಿ, ಧೋತಿ ಕಟ್ಕೊಂಡಿರ್ತೀನಿ. ಇನ್ನೊಂದ್ ದಿವಸ ನೋಡ್ಬೋದು ಪಂಚೆ ಕಟ್ಕೊಂಡಿರ್ತೀನಿ, ಧೋತಿ ಹಾಕೊಂಡಿದ್ದೀನಿ.
ಒಂದು ದಿವಸ ನೋಡ್ಬೋದು ಶಲ್ಯ ಹಾಕಿರ್ತೀನಿ, ಒಂದು ದಿವಸ ಹಾಕಿರಲ್ಲ. ಇದು ನನ್ನ ಒಂದು ದಿನದ ಒಂದು ಇದು ನಡೀತಾನೇ ಇದೆ. ಬೆಳಗ್ಗೆಯಿಂದ ಸಂಜೆವರೆಗೂ ಒಂದೊಂದು ರೀತಿಯಲ್ಲಿ ಆಗ್ತಾನೆ ಇರುತ್ತೆ. ಇದೇ ರೀತಿ ಹಲವಾರು ದಿನಗಳು ಹಲವಾರು ರೀತಿಯಲ್ಲಿ ಆಗ್ತಾನೇ ಇದೆ. ನಾನು ಯಾವುದೇ ರೀತಿ ಬದಲಾವಣೆ ಆಗಿಲ್ಲ. ನನ್ನ ಪ್ಯಾಂಟು ಶರ್ಟ್ ಹಾಕಿದ ತಕ್ಷಣನೇ ನಾನು ಬೇರೆಯವನಾಗ್ಬಿಟ್ಟಿದ್ದೀನಿ, ಖಂಡಿತ ಇಲ್ಲ, ನಾನು ಆತನೇ ಆಗಿದ್ದೀನಿ. ಅದೇ ರೀತಿ ನಾನು ನಾಯಿ ಜನ್ಮ ಪಡೆದಿದ್ದೀನಿ, ಹಂದಿ ಜನ್ಮ ಪಡೆದಿದ್ದೀನಿ ಅಂದ ತಕ್ಷಣ ನಾನು ಬೇರೆಯವನಾಗಲ್ಲ, ನಾನು ಆತನೇ ಆಗಿದ್ದೀನಿ. ಇದು ಯಾವ ರೀತಿ ಅಂದ್ರೆ ಬಟ್ಟೆ ಇದ್ದಾಗೆ. ಆ ಒಂದು ದೇಹಕ್ಕೆ ಕೆಲವೊಂದು ಆಸೆಗಳಿರುತ್ತೆ. ಇವತ್ತು ನಾನು ಈ ಒಂದು ಬಟ್ಟೆ ರೇಷ್ಮೆ ಸೀರೆ ಕಟ್ಕೊಳ್ಳೋಣ, ಚೂಡಿದಾರ್ ಹಾಕೊಳ್ಳೋಣ, ಇವತ್ತು ಇದನ್ನ ಹಾಕೊಳ್ಳೋಣ, ಅದನ್ನ ಹಾಕೊಳ್ಳೋಣ, ನಮ್ಗೆ ಶೂಟ್ ಹಾಕೊಳ್ಳೋಣ, ಪ್ಯಾಂಟ್ ಶರ್ಟ್ ಜೀನ್ಸ್ ಪ್ಯಾಂಟ್ ಹಾಕೊಳ್ಳೋಣ, ಧೋತಿ ಕುರ್ತಾ ಕಟ್ಕೊಳ್ಳೋಣ, ಪಂಚೆ, ಈ ರೀತಿ ಆಸೆಗಳಿರುತ್ತಲ್ಲ, ಇದನ್ನೆಲ್ಲ ಈಡೇರಿಸ್ಕೊಳ್ತಾ ಹೋಗ್ತೀವಿ. ಅದೇ ರೀತಿ ಆತ್ಮಕ್ಕೆ ಹಲವಾರು ಕೋರಿಕೆಗಳಿರುತ್ತೆ. ಅದು ಅಷ್ಟೇ, ಹಂದಿಯ ಒಂದು ದೇಹ, ನಾಯಿಯ ದೇಹ, ಈ ದೇಹ ಆ ದೇಹ ಹಾಕೊಂಡು ಅದು ಅದರ ಆಸೆಯನ್ನ ಈಡೇರಿಸ್ಕೊಳ್ಳುತ್ತೆ. ಅದು ಯಾವಾಗ ಆತ್ಮ ಪರಿಪೂರ್ಣವಾಗುತ್ತೆ, ಯಾವುದೇ ಒಂದು ಆಸೆಗಳಿಲ್ಲದೆ, ಆವಾಗ ಭಗವಂತನ ಪ್ರಾಪ್ತಿ, ವೈಕುಂಠಧಾಮಕ್ಕೆ ಹೋಗೋದು. ಸೊ ಅದು ಭೌತಿಕದಲ್ಲಿ ನಾವು ಎಷ್ಟರ ಮಟ್ಟಿಗೆ ಶುದ್ಧೀಕರಣ ಹೊಂದಿದ್ದೀವಿ ಅನ್ನೋದ್ರ ಮೇಲೆ ಆಧಾರಿತವಾಗಿರುತ್ತೆ. one should also not think that ಇನ್ನು ಭೌತಿಕದಲ್ಲಿ ಅನ್ನೋದಕ್ಕಿಂತ ತುಂಬಾ ಸರಳವಾಗಿ ಅಂಶ ತಿಳ್ಕೊಳ್ಬೇಕು ಅಂದ್ರೆ, ನಾನು ಆತ್ಮ ಅಂತ ಗ್ರಹಿಸುವಂಥದ್ದು, ನಾನು ದೇಹ ಅಂತ ಗ್ರಹಿಸಿದಾಗ ಆ ದೇಹಕ್ಕೆ ಬೇಕಾಗಿರುವ ಅವಶ್ಯಕತೆ ಏನಿದೆ ಅದರ ಬಗ್ಗೆನೇ ಹೆಚ್ಚಿನ ಒಂದು ಗಮನ ಅಂತ ವಹಿಸ್ತಾರೆ. One should also not think that this Atma will never increase or become more. This is indicated by Vardhate in Yaksha's verse. ಯಕ್ಷನ್ ಹೇಳುವ ಈ ಒಂದು ಸ್ಟೇಟ್ಮೆಂಟ್ ಅಲ್ಲಿ ನೋಡ್ಬೋದು, ವರ್ಧತೆ ಅಂದ್ರೆ ವೃದ್ಧಿಸುತ್ತೆ. ಒಂದಿರೋದು 2 ಆಗುತ್ತೆ, 2 ಇರೋದು 4 ಆಗುತ್ತೆ, 4 8 ಆಗುತ್ತೆ, 8 16 ಆಗುತ್ತೆ, 20 ಆಗುತ್ತೆ. ಈ ಒಂದು ದೇಹ ಏನ್ ಮಾಡುತ್ತೆ, ಇನ್ನೊಂದು ದೇಹದೊಂದಿಗೆ ಸೇರಿದಾಗ ಈ ಆತ್ಮದ ಶಕ್ತಿಯಿಂದ ಇದೆರಡಕ್ಕೂ ಒಂದು ಮಗು ಅನ್ನೋದಾಗುತ್ತೆ. ಆ ಒಂದು 10 ಮಕ್ಕಳಾಗ್ತಾರೆ, ಅದಕ್ಕೂ ಒಂದು ಇದಾದಾಗ ಅದು ಮತ್ತೆ ವೃದ್ಧಿಸುತ್ತೆ. ಈ ರೀತಿಯಾಗಿ ಆಗ್ತಾ ಇರುತ್ತೆ, ವೃದ್ಧಿಸುತ್ತೆ. This is indicated by Vardhate in Yaksha's verse. From its present state, na bhuyaha, ಯಾವತ್ತು ನಶಿಸಿ ಹೋಗಲ್ಲ. ಈ ಒಂದು ಭೂಯಃ ಅಂದ್ರೆ ಈ ಒಂದು ಸಂದರ್ಭದಲ್ಲಿ. The reason why it will not become greater in then stated with the words ajo nitya. So ajo nitya ಯಾವಾಗಲೂ ಶಾಶ್ವತವಾದದ್ದಾಗಿರುತ್ತೆ. Things subject to both birth and death, such as trees also grow after birth and then die. ಇಲ್ಲಿ ಮತ್ತೆ ಬೆಳವಣಿಗೆ ಬಗ್ಗೆ ಮಾತಾಡಕ್ ಹೋದ್ರೆ, ಮರಗಳು ಅಷ್ಟೇ, ಬೆಳೆದ ನಂತರ ಏನಾಗುತ್ತೆ, ಬೆಳವಣಿಗೆ ಅನ್ನೋದಾಗುತ್ತೆ, ನಂತರ ಅದು ಸಾವಾಗುತ್ತೆ. The jiva having neither birth nor death. The jiva having neither birth nor death, ajo nitya, also does not have growth, na bhuyaha. ಯಾವ ರೀತಿ ಇದಕ್ಕೆ ಸಾವು ಅನ್ನೋದಿಲ್ಲ, ಅದೇ ರೀತಿ ಹುಟ್ಟು ಅನ್ನೋದಿಲ್ಲ, ಅದೇ ರೀತಿ ಬೆಳವಣಿಗೆ ಅನ್ನೋದು ಇಲ್ಲ. ಯಾವುದಕ್ಕೆ, ಈ ಒಂದು ದೇಹಕ್ಕಿರುವ 6 ಬದಲಾವಣೆಗಳೇನಿದೆ ಅದು ಈ ಒಂದು ಆತ್ಮಕ್ಕೆ ಇರೋದಿಲ್ಲ. ಶಾಶ್ವತ means that the jiva does not decay. It exists at all times without decay. Decay is represented by ಅಪಕ್ಷೀಯತೆ in Yaksha's verse. ಯಕ್ಷನ ಒಂದು ಶ್ಲೋಕದಲ್ಲಿ ಅಪಕ್ಷೀಯತೆ ಅಂತ ಹೇಳಲಾಗುತ್ತೆ. ಅಂದ್ರೆ ಯಾವತ್ತೂ ಇದು ಡಿಟೋರಿಯರೇಟ್ ಆಗೋದಿಲ್ಲ, ಕ್ಷೀಣಿಸೋದಿಲ್ಲ. ನೋಡ್ಬೋದು, ಇವಾಗ ನಮ್ಗೆಲ್ಲ ವಯಸ್ಸಾಗ್ತಾ ದಿನ ದಿನಕ್ಕೆ ಏನಾಗ್ತಾ ಇದೆ, ನಮ್ಮಲ್ಲಿ ಏನು ನವ ಯೌವನದಲ್ಲಿ ಎಲ್ಲ ಚೆನ್ನಾಗಿ ಆಕ್ಟಿವ್ ಆಗಿರೋದು ಒಂದೊಂದು ಭಾಗನೇ ಡಿಆಕ್ಟಿವೇಟ್ ಆಗ್ತಾ ಹೋಗುತ್ತೆ ಅಲ್ವಾ. ಹಲವಾರು ಈ ಒಂದು ರಕ್ತ ಕಣಗಳು ನೋಡ್ಬೋದು, ಒಂದೊಂದು ಜಾಗದಲ್ಲಿ ಒಂದೊಂದು ರೀತಿಯ ಡಿಆಕ್ಟಿವೇಶನ್ ಆಗುತ್ತೆ. ಮೊದಲು ಕಣ್ಣಿನಿಂದ ಪ್ರಾರಂಭ, ನಂತರ ಈ ಕೂದಲು, ನಂತರ ಈ ಒಂದು ಹಲ್ಲು, ಅದರ ಜೊತೆಗೆ ದೇಹದಲ್ಲಿರೋ ಹಲವಾರು ರಕ್ತ ಕಣಗಳಾಗಿರ್ಬೋದು, ಈ ನರಗಳಾಗಿರ್ಬೋದು, ಇಲ್ಲಾಂದ್ರೆ ಮಾಂಸಗಳಾಗಿರ್ಬೋದು, ಮೂಳೆಗಳಾಗಿರ್ಬೋದು, ಎಲ್ಲವೂ ನೋಡ್ಬೋದು ವಯಸ್ಸಾದ ನಂತರ ಅದ ರೀತಿಯ ಅನ್ನೋದು ಬದಲಾವಣೆ ಆಗ್ತಾ ಇರುತ್ತೆ, ತೋರಿಸ್ತಾ ಇರುತ್ತೆ. Though the Atma is pure, ancient, it is nava, new. ಯಾವ ರೀತಿ ಅದು ಪುರಾಣವಾದದ್ದು ಅಂತ ಹೇಳಿದ್ರು ಸರಿನೇ, ಆತ್ಮದು ನವ ಯಮನವಾಗಿನೂ ಇರುತ್ತೆ. ಯಾಕಂದ್ರೆ ನಮ್ಗೆ ನಾವು ಡಿಟ್ಯಾರಿಯೇಟ್ ಆಗ್ತೀವಲ್ಲ, ದೇಹ ಹೆಂಗ ರೀತಿ ಡಿಟ್ಯಾರಿಯೇಟ್ ಆಗುತ್ತೆ ಆ ರೀತಿ ಆಗೋದಿಲ್ಲ. ಉದಾಹರಣೆಗೆ ನನ್ನ ಒಂದು ಹೇಳಿಕೆಗಳಲ್ಲೂ ನೋಡ್ಬೋದು, ಯಾವಾಗ್ಲೂ ನಾವು ನಮ್ಮದು ಅಂತ ಹೇಳ್ತಿರ್ತೀವಿ, ಕರೆಕ್ಟ್. ಅಂದ್ರೆ ಆ ಒಂದು ದೇಹದ ಪ್ರಜ್ಞೆ ಎಷ್ಟರ ಮಟ್ಟಿಗೆ ನಮ್ಮ ಆಳದಲ್ಲಿ ಊರಿರ್ಬೇಕು.
ಯಾಕಂದ್ರೆ ನಾವು ದೇಹವನ್ನೇ ಗುರುತಿಸ್ಕೊತಾ ಇರ್ತೀನಿ ಆದಷ್ಟು. ಅದಕ್ಕೆ ಹೆಚ್ಚಿನ ಒಂದು ಭಕ್ತಿ ಸೇವೆಯಲ್ಲಿ ತೊಡಗಿದಾಗ, ಭಗವಂತನ ಭಕ್ತರ ಒಂದು ಸಂಘದಲ್ಲಿದ್ದಾಗ ಸೊ ಅದು ಗ್ರಹಿಕೆ ಆಗುತ್ತೆ ನಾನು ಆತ್ಮ. It never has to take another new form. Thus, the Atma, devoid of the 6 changes, is called Nitya. 6 ಬದಲಾವಣೆಗಳಿಲ್ಲ. ಅದು ಯಾವುದು ಬೇರೆ ರೂಪ ತಗೊಳ್ಬೇಕು, ನಾನು ಇವಾಗ ತಗೊಳ್ಬೇಕಲ್ಲ, ನೆಕ್ಸ್ಟ್ ಒಂದು ನಾಯಿ ತಗೊಳ್ಬೇಕು, ಹಂದಿ ತಗೊಳ್ಬೇಕು, ಕುದುರೆ ತಗೊಳ್ಬೇಕು, ಹಸು ಏನೋ ಒಂದು ನನ್ನ ಒಂದು ಪ್ರಜ್ಞೆ ಮುಖಾಂತರ ನಾನು ತಗೊಳ್ತೀನಿ. ಆದ್ರೆ ಆತ್ಮ ಆ ರೀತಿ ಬೇರೆ ಒಂದು ರೂಪ ತಾಳಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಉದಾಹರಣೆಗೆ ನಾನು ಪ್ಯಾಂಟ್ ಶರ್ಟ್ ಹಾಕೊಂತಿದ್ದೇನೆ, ಇದನ್ನ ಹಾಕೊಂಡೆ, ಅವಾಗ ನಾನೇ ಪ್ಯಾಂಟ್ ಶರ್ಟ್ ಆಗಬೇಕು ಅನ್ನೋ ಒಂದು ಪರಿಸ್ಥಿತಿ ಇಲ್ಲ. Since the Atma has this nature, when the body is killed, the Atma is not killed. ಈ ರೀತಿ ಇರೋದ್ರಿಂದ, ಈ ಒಂದು ಪ್ರಕೃತಿ ಉಳ್ಳದ್ರಿಂದ, ಈ ಒಂದು ಏನಿದೆ ಸ್ವಭಾವ ಪ್ರಜ್ಞೆಯ ಪ್ರಕೃತಿ ಇರೋದ್ರಿಂದ ಆ ಒಂದು ಆತ್ಮಕ್ಕೆ ಸಾವು ಅನ್ನೋದಿಲ್ಲ. ಸಾವಿಲ್ಲದೆ ಇರೋದ್ರಿಂದ ಅದಕ್ಕೆ ಹುಟ್ಟು ಅನ್ನೋದು ಸಹ ಇಲ್ಲ, ಹುಟ್ಟಿಲ್ಲ ಅನ್ನೋ ಕಾರಣಕ್ಕೆ ಅದಕ್ಕೆ ಸಾವು ಅನ್ನೋದು ಇಲ್ಲ. ಅರ್ಜುನ, you have uttered words such as I will be the killer of my guru out of ignorance with a fear of being dishonored. ಸೊ ಅರ್ಜುನಿಗೆ ಕೃಷ್ಣ ಹೇಳ್ತಾನೆ, ಈಗ ಅರ್ಜುನ ನೀನು ಒಂದು ಮಾತು ಹೇಳ್ದೆ, ಏನಂತ, ನಾನು ನನ್ನ ಗುರುಗಳನ್ನ ಸಾಯಿಸಿದಂತ ವ್ಯಕ್ತಿ ಆಗ್ಬಿಡ್ತೀನಿ ಅಂತ ಹೇಳ್ತಿದ್ದೆ. ಕರೆಕ್ಟ್. ಯಾಕೆ ಅಂತ ಮಾತನ್ನು ಹೇಳಿದೆ ಅಂದ್ರೆ, ನೀನು ಅಜ್ಞಾನದಲ್ಲಿದ್ಯಾ, ಆದ ಕಾರಣ ಅದನ್ನ ಹೇಳ್ತಿದ್ಯಾ. ಮತ್ತೊಮ್ಮೆ ನಿನಗೆ ಗೌರವ ಸಿಗಲ್ಲ ಅನ್ನೋ ಭಯದಲ್ಲಿದ್ಯಾ, ಆದ ಕಾರಣ ಆ ಒಂದು ಮಾತನ್ನು ಹೇಳ್ತಿದ್ಯಾ. But because of the above reasons, you should fearlessly fight this religious war approved by scriptures. ಇನ್ನೂ ಮುಖ್ಯವಾದ ಅಂಶ ಅದು ಶಾಸ್ತ್ರಬದ್ಧವಾದದ್ದು. ಏನು ಯುದ್ಧ ಅನ್ನೋದು ಶಾಸ್ತ್ರಬದ್ಧವಾದದ್ದು, ಧರ್ಮಬದ್ಧವಾದದ್ದು. ಇದನ್ನ ಕೃಷ್ಣನ್ ಹೇಳ್ತಿದ್ದಾನೆ. ಶಾಸ್ತ್ರದಲ್ಲಿ ಈ ಒಂದು ಉಲ್ಲೇಖ ಅನ್ನೋದು ಇದೆ. ಯಾವ ರೀತಿ ಇದೆ ಅಂದ್ರೆ ಕೃಷ್ಣನ್ ಹೇಳ್ತಿದ್ದಾನೆ. You should fearlessly fight this righteous war approved by scriptures. ಯಾರಾದ್ರೂ ಹೇಳ್ತಾರೆ ಶಾಸ್ತ್ರದಲ್ಲಿ ಹಿಂಗ್ ಕೊಡ್ಲಾಗಿದೆ ಅಂತ? ಇಲ್ಲಿ ಶಾಸ್ತ್ರದಲ್ಲಿ ಕೊಡ್ಲಾಗಿದೆ, ಈ ರೀತಿ ಯುದ್ಧ ಮಾಡ್ಬೇಕು ಅನ್ನೋದು ಕೊಡ್ಲಾಗಿದೆಯಾ? ಕೊಟ್ಟಿದ್ಯಾ? ಕೊಟ್ಟಿದೆ ಶಾಸ್ತ್ರದಲ್ಲಿ? ಇಲ್ವಾ? So, but because of the above reasons, you should fearlessly fight this righteous war approved by scriptures. ಮತ್ತೊಮ್ಮೆ ಕೇಳ್ತಾ ಇದ್ದೀನಿ, ಅತಿ ಮುಖ್ಯವಾದ ಅಂಶ, ಶಾಸ್ತ್ರಗಳಲ್ಲಿ ಕೊಡಲಾಗಿದೆಯಾ ಈ ರೀತಿ ಯುದ್ಧ ಮಾಡಬೇಕು ಅಂತ? ಯಾರೇನು ಹೇಳ್ತಾನೆ ಇಲ್ಲ. ಶಾಸ್ತ್ರಗಳು ಓದಿಲ್ಲ ಪ್ರಭು, ಅದಕ್ಕೆ ಹೇಳ್ತಲ್ಲ. ಶಾಸ್ತ್ರ ಓದಿಲ್ಲ, ಆದರೆ ಜೀವನದ ಒಂದು ಇದನ್ನೇ ನೋಡ್ಬೋದು. ಹಲವಾರು ಉದಾಹರಣೆಗಳಲ್ಲಿ ಸಹ ಹೇಳಲಾಗಿದೆ. ಯಾಕೆ ಶಾಸ್ತ್ರದಲ್ಲಿ ಹೇಳಲಾಗಿಲ್ಲ? ಶ್ರೀರಾಮಚಂದ್ರ ಏನ್ ಮಾಡ್ದ? ಯಾವುದೂ ಬೇಡಪ್ಪ ನಮ್ಗೆ. ನೋಡು, ನಾವು 2 ರೀತಿಯಲ್ಲೂ ನೋಡ್ಬೋದು. ಸಾಧುಗಳಾಗಿ ನೋಡ್ಬೋದು, ಆಕ್ರಮಣಕಾರರಾಗಿನೂ ನೋಡ್ಬೋದು. ಪ್ರಹ್ಲಾದ್ ಮಹಾರಾಜ್ ಏನ್ ಮಾಡಿದ್ರು? ನನ್ಗೆ ಇವಾಗ ಅಧರ್ಮನ ಯುದ್ಧ ಮಾಡೋಕೆ ಶಕ್ತಿ ಇಲ್ಲ, ಆದ್ರೂ ಪ್ರಹ್ಲಾದ್ ಮಹಾರಾಜ್ ಏನ್ ಮಾಡಿದ್ರು? ಯಾವತ್ತು ಅಧರ್ಮಿ ಪಾಲಾಗಿಲ್ಲ, ಅಧರ್ಮಿಗಳಿಗೆ ಬೆಂಬಲವನ್ನ ಕೊಡ್ಲಿಲ್ಲ. ಹಿರಣ್ಯಕಶಿಪಿಗೆ ಯಾವುದೇ ರೀತಿಯ ಬೆಂಬಲನ ಕೊಡ್, ಸ್ವಂತ ತಂದೆ ಆದ್ರೂ ಸಹ ಬೆಂಬಲ ಕೊಡ್ಲಿಲ್ಲ. ಸರಿ ಆಯ್ತಪ್ಪ, ನೀನ್ ಇಷ್ಟ ಆಯ್ತು ಇರ್ಲಿದ್ರು ಯಾವತ್ತು ಒಪ್ಕೊಂಡ್ಲಿಲ್ಲ. ಧರ್ಮದ ಪರವಾಗಿ ನಿಂತಿದ್ದ. ಅದು ತನ್ನ ಒಂದು ಸಾವಿಗೆ ಬಂದಾಗ್ಲೂ ಆತ ಒಪ್ಕೊಂಡ್ಲಿಲ್ಲ. ಅವಾಗ ಏನ್ ಸಜೆಷನ್ ಕೊಡ್ತಾ ಇದೆ ನಮ್ಮ ಶಾಸ್ತ್ರಗಳು? ನಮ್ಗೆ ಏನ್ ಸಲಹೆಗಳನ್ನ ಕೊಡ್ತಾ ಇದೆ? ಯಾವ ರೀತಿ ಇರ್ಬೇಕು ಅನ್ನೋದು ಹೇಳ್ಕೊಡ್ತಾ ಇದೆ. ಅರ್ಥ ಆಗ್ತಿದೆ? ಕೆಲವೊಂದು ವಿಚಾರಗಳು ಅತಿ 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 ಮುಖ್ಯವಾದ ಒಂದು ಅಂಶಗಳು. ಎಲ್ಲಾ ಶಾಸ್ತ್ರದ ಸಾರಾಂಶ ಧರ್ಮದ ಸ್ಥಾಪನೆ. ಕೃಷ್ಣ ಹೇಳಿದ, ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಯುಗ ಯುಗಕ್ಕೂ ನಾನೇ ಬರ್ತೀನಿ. ಏನಕ್ಕೆ? ಧರ್ಮವನ್ನ ಕಾಪಾಡಲಿಕ್ಕೆ. ನಾನು ಭಗವಂತನ ಪ್ರತಿನಿಧಿಯಾಗಿ ನಾನೇನ್ ಮಾಡ್ಬೇಕು?
ನಾನು ಧರ್ಮವನ್ನು ಕಾಪಾಡಬೇಕು. ಧರ್ಮವನ್ನು ಕಾಪಾಡಬೇಕು ಅಂದ್ರೆ ಯಾವ ರೀತಿ? ಮೊದಲನೇ ಒಂದು ಅಧ್ಯಾಯದ ಮೊದಲನೇ ಶ್ಲೋಕದಲ್ಲೇ ಪ್ರಭುಪಾದರು ಒಂದು ಉದಾಹರಣೆಯನ್ನು ಕೊಡ್ತಾರೆ. ಒಂದು ತೋಟಗಾರಿಕೆ ಮಾಡೋ ವ್ಯಕ್ತಿ, ವ್ಯವಸಾಯ ಮಾಡೋ ವ್ಯಕ್ತಿ ಹೆಂಗಿರ್ತಾನೆ? ನಾವು ಉದಾಹರಣೆ ಭತ್ತವನ್ನು ಹಾಕಿದೀವಿ. ಭತ್ತವನ್ನು ಹಾಕಿದಾಗ ಏನಾಗುತ್ತೆ? ಯಾರು ಹೇಳ್ತಾರೆ? ಭತ್ತ ಹಾಕಿದ್ರೆ ಏನಾಗುತ್ತೆ? ಮೊಳಕೆ ಹೊಡೆದು ಪೈರಾಗುತ್ತೆ. ಆಮೇಲೆ ಪ್ರಭು ಹರೇ ಕೃಷ್ಣ ಪ್ರಭು. ಹೇಳಿ. ಕಳೆ ತೆಗಿಬೇಕು. ವೆರಿ ಗುಡ್. ಸೊ ಭತ್ತಕ್ಕೆ ಮುಂಚೆನೆ ಏನೋ ಬರುತ್ತಲ್ಲಿ, ಏನ್ ಬರುತ್ತಲ್ಲಿ? ಕಳೆ ಬರುತ್ತೆ. ಪೌಷ್ಟಿಕಾಂಶ ನೀವು ಕೊಟ್ಟಿದ ತಕ್ಷಣ ಭೂಮಿಗೆ ಆ ಒಂದು ಭತ್ತದ ಜೊತೆಗೆ ಕಳೆ ಬರುತ್ತೆ. ಇನ್ನು ಹೇಳ್ಬೇಕು ಅಂದ್ರೆ ಭತ್ತನಾದ್ರೂ ಒಂಚೂರು ಹಂಗೆ ಬೆಳೀತದೆ, ಇದಕ್ಕಿಂತ ಚೆನ್ನಾಗಿ ಬೆಳೆಯುವಂಥದ್ದು ಕಳೆ. ಆವಾಗ ಒಂದು ವ್ಯವಸಾಯ ಮಾಡೋ ವ್ಯಕ್ತಿ ಏನ್ ಮಾಡ್ತಾನೆ? ಕಳೆ ಕಿತ್ಬಿಡ್ತಾರೆ, ಆ ಕಳೆ ಕೀಳ್ತಾರೆ. ಪಾಪ ಅದನ್ನು ಜೀವ ತಾನೆ, ಅದನ್ನ ಯಾಕೆ ಸಾಯಿಸ್ತಿದ್ದಾನೆ? ಚೆನ್ನಾಗಿರೋದನ್ನ ರಕ್ಷಿಸ್ಬೇಕಂದ್ರೆ ಚೆನ್ನಾಗಿ ಇಲ್ದೇ ಇರೋದನ್ನ ಹಾಳು ಮಾಡ್ಬೇಕು. ಸೊ ಯಾವಾಗ ಒಳ್ಳೇದನ್ನ ಕಾಪಾಡಬೇಕು ಅಂದ್ರೆ ಖಂಡಿತ ಕೆಟ್ಟದ್ದು ಅನ್ನೋದನ್ನ ತೆಗೆದುಹಾಕಿದ್ರೆ ಮಾತ್ರ ಒಳ್ಳೇದು ಉಳಿಯೋದು. ಆವಾಗ ಅಲ್ಲಿ ನೋಡೋದಿಲ್ಲ, ಆ ಒಂದು ಕಳೆಗೂ ನೋವಾಗುತ್ತಲ್ಲ, ಅದನ್ನು ಒಂಚೂರು ಇರ್ಲಿ ಪಕ್ಕದಲ್ಲಿ. ಇಲ್ಲ, ಆ ರೀತಿ ಪ್ಲಾನಿಂಗ್ ಇಲ್ಲ. ಅದನ್ನ ಕಿತ್ತಾಕಿದ್ರೆ ಇದು ಉಳಿಯೋದು. ಆ ರೀತಿ ಯಾವಾಗ ನಾವು ಅಧರ್ಮವನ್ನ ಕಿತ್ತಾಕಲ್ಲ, ಅಲ್ಲಿವರೆಗೂ ಧರ್ಮ ಇರೋದಿಲ್ಲ, ಬೆಳೆಯೋದಿಲ್ಲ. ಅದು ನೀರಿಲ್ಲದೆ, ಪೌಷ್ಟಿಕಾಂಶ ಇಲ್ಲದೆ ಒಣಗ್ತಾ ಇರುತ್ತೆ. ಆದ ಕಾರಣ ಅಧರ್ಮ ಏನಾದ್ರು ಕಾಣ್ತದೆ, ಏನ್ ಮಾಡ್ಬೇಕು? ಮೊದಲು ಅದನ್ನ ಕಿತ್ತಾಕ್ಬೇಕು. ನಮ್ಮ ಜೀವನದಲ್ಲೂ ಕಿತ್ತಾಕ್ಬೇಕು, ನಮ್ಮ ಸಮಾಜದಿಂದನೂ ಕಿತ್ತಾಕ್ಬೇಕು, ನಮ್ಮ ವಠಾರದಿಂದ ಕಿತ್ತಾಕ್ಬೇಕು. ಈ ರೀತಿ ಹಲವಾರು ಜಾಗದಲ್ಲಿ ಸೇರ್ಕೊಂಡಿರುತ್ತೆ. ಯಾವಾಗ ನಾವು ಅದನ್ನ ಕಿತ್ತಾಕ್ತೀವಿ ಆವಾಗ ಈ ಒಂದು ಧರ್ಮ ಅನ್ನೋದು ಚೆನ್ನಾಗಿ ಬೆಳೀತದೆ. ಕ್ಲಿಯರ್? ಇಲ್ಲಿಗೆ ನಿಲ್ಸೋಣ. ಇದು ನಾರಾಯಣ ಸ್ವಾಮಿ ಅವ್ರು ನೋಡೋಣ. ಎಲ್ಲಾ ಶಾಸ್ತ್ರಗಳು ಅದನ್ನ ಹೇಳುತ್ತೆ. ಏನು? ಧರ್ಮನ ಕಾಪಾಡಬೇಕು ಅಂದ್ರೆ ಅಧರ್ಮವನ್ನ ಹೋಗಲಾಡಿಸ್ಬೇಕು. ಇಲ್ಲ, ಧರ್ಮನ ಕೈ ಹಿಡಿಯಲ್ಲಿ ಹಿಡಿಬೇಕು ಅಂದ್ರೆ ಆಯುಧ ಕೈಯಲ್ಲಿ ಹಿಡಿಬೇಕು. ಸೊ ಇದನ್ನ ಭಗವದ್ಗೀತೆನೇ ಹೇಳ್ಕೊಡುತ್ತೆ. ಅವಾಗಲೇ ಪ್ರಭುಗಳ ಶಾಸ್ತ್ರ ನಮ್ಗೆ ಗೊತ್ತಿಲ್ಲ ಅಂತ. ಇಡೀ ಭಗವದ್ಗೀತೆಯ ಸಾರಾಂಶನೇ ಅದೇ. ನಾವೇನು ಶ್ಲೋಕ ಹೇಳೋ ಅವಶ್ಯಕತೆ ಇಲ್ಲ. ಆ ಎಸೆನ್ಸ್ ಏನು? ಭಗವದ್ಗೀತೆ ಎಸೆನ್ಸ್ ಏನು? ಯುದ್ಧ ಮಾಡಲ್ಲ ಅಂತ ಹೇಳದಂತ ಅರ್ಜುನ ಯುದ್ಧ ಮಾಡಿಸಿದಂಥದ್ದು ಈ ಒಂದು ಭಗವದ್ಗೀತೆ ಅಷ್ಟೇ. ಇಟ್ಸ್ ವೆರಿ ಸಿಂಪಲ್. ಎಸ್, ಈ ಒಂದು ಇದರಲ್ಲಿ ಏನ್ ನೋಡೋಣ. ನಾ ಜಾಯತೆ ಮ್ರಿಯತೆ ವಾ ಕದಾಚಿನ್ನಾಯಂ ಭೂತ್ವಾ ಭವಿತವಾ ನ ಭೂಯಃ ಅಜೋ ನಿತ್ಯ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ಹನ್ಯಮಾನೇ ಶರೀರೇ. The soul neither takes birth nor does he die, nor is he affected by the repeated growth and dwindling of the body. He is unborn, eternal, and ever existing. Though primeval, he remains ever youthful. When the body is destroyed, the soul is not annihilated. ಈ ಒಂದು ದೇಹ ನಶಿಸಿ ಹೋದಾಗ ಆತ್ಮ ನಶಿಸಿ ಹೋಗೋದಿಲ್ಲ. ಅದಕ್ಕೆ ಯಾವುದೇ ರೀತಿಯ ಒಂದು ಹುಟ್ಟು ಸಾವು ಅನ್ನೋದು ಇಲ್ಲ. ಸೊ ಯಾಕೆ ಅಂದ್ರೆ ಅದಕ್ಕೆ ಈ ಒಂದು 6 ರೀತಿಯ ಒಂದು ಬದಲಾವಣೆಗಳು ಅನ್ನೋದು ಆಗೋದಿಲ್ಲ. ಹುಟ್ಟು ಅನ್ನೋದು ಇಲ್ಲ, ಅದೇ ರೀತಿ ಬೆಳವಣಿಗೆ ಅನ್ನೋದು ಇಲ್ಲ, ಅದೇ ರೀತಿ ಬೈ ಪ್ರಾಡಕ್ಟ್ ಅನ್ನೋದು ಇಲ್ಲ. ಯಾವತ್ತಾದ್ರೂ ನೋಡಿದ್ರೆ ಆತ್ಮ ಇನ್ನೊಂದು ಆತ್ಮವನ್ನ ಸೃಷ್ಟಿ ಮಾಡ್ತು? ಇಲ್ಲ, ಸಾಧ್ಯ ಇಲ್ಲ. ಆತ್ಮದ ತಂದೆ ಯಾರೋ? ಶ್ರೀಕೃಷ್ಣನು ಒಬ್ಬನೇ, ಅಂದ್ರೆ ಪರಮಾತ್ಮ. ಅಹಂ ಬೀಜ ಪ್ರದಾಪಿತ. ಎಲ್ಲಾ ಜೀವರಾಶಿಗಳ ಒಂದು ಬೀಜ ಪ್ರದಾಪಿತ ಯಾರು ಅಂತ ಕೃಷ್ಣನ್ ಒಬ್ಬನೇ. ನಾನು ಯಾರ ತಂದೆನೂ ಆಗಕ್ಕಾಗೋದಿಲ್ಲ, ಯೋಗ್ಯತೆ ಇಲ್ಲ, ಸಾಧ್ಯನೂ ಇಲ್ಲ. ಆತ್ಮ ಇನ್ನೊಂದು ಆತ್ಮವನ್ನು ಸೃಷ್ಟಿ ಮಾಡಕ್ ಆಗಲ್ಲ. ಪರಮಾತ್ಮ ಮಾತ್ರನೇ ಒಂದು ಆತ್ಮದ ಒಂದು ಇದು ಇದಕ್ಕಾಗುತ್ತೆ. ಸೂರ್ಯ ಮಾತ್ರನೇ ಕಿರಣ ಬರ್ತಾನೆ. ಆ ಕಿರಣ ಇನ್ನೊಂದು ಕಿರಣವನ್ನು ಸೃಷ್ಟಿ ಮಾಡಕ್ ಆಗೋದಿಲ್ಲ. ಈ ಕಿರಣದ ಮೂಲ ನಾನು ಅಂತ ಹೇಳೋದಕ್ಕಾಗಲ್ಲ. ಸೂರ್ಯನ ಹೇಳ್ಬೋದು ಎಲ್ಲಾ ಕಿರಣಗಳ ಮೂಲನು ನಾನು. ಅರ್ಥ ಆಗ್ತಿದೆ ಅನ್ಸುತ್ತೆ. ಓಕೆ. ಶರಾರ್ಥ ವರ್ಷನ್ ಏನಿರುತ್ತೆ? ಟು ಎಸ್ಟಾಬ್ಲಿಷ್ ದ ಎಟರ್ನಾಲಿಟಿ ಆಫ್ ದ ಸೋಲ್, ಶ್ರೀ ಭಗವಾನ್ ಇಸ್ ಸ್ಪೀಕಿಂಗ್ ದಿಸ್ ವರ್ಸ್. ಈ ಆತ್ಮದ ಶಾಶ್ವತವನ್ನು
ವಿವರಿಸೋದಕ್ಕೋಸ್ಕರ ಈ ಒಂದು ಶ್ಲೋಕವನ್ನ ಭಗವಂತ ಹೇಳ್ತಿದ್ದಾನೆ. ದಿಸ್ ವರ್ಸ್ ಬಿಗಿನಿಂಗ್ ವಿತ್ ದ ವರ್ಡ್ಸ್ ನಾ ಜಾಯತೆ ಮ್ರಿಯತೆ, in which it is proven that there is never a time when the soul is born or dies. ಯಾವತ್ತು ಸೃಷ್ಟಿಯಲ್ಲಿ ಒಂದು ಇದೇ ಇಲ್ಲ, ಏನದು ಒಂದು ಹೇಳಿಕೆನೂ ಇಲ್ಲ, ಒಂದು ರೆಕಾರ್ಡು ಇಲ್ಲ, ಇದು ಇಲ್ಲ. ಏನು ಈ ರೀತಿಯಾಗಿ ಒಂದು ಆತ್ಮಕ್ಕೆ ಸಾವು ಅನ್ನೋದು ಇದೆ, ಹುಟ್ಟು ಅನ್ನೋದು ಇದೆ ಅನ್ನೋದು ಇದು ನಿತ್ಯವಾದದ್ದು. ಆದ ಕಾರಣ ಈ ಒಂದು ಶ್ಲೋಕದ ವಿವರಣೆ ಕೊಟ್ಟು ನಾ ಜಾಯತೆ ಮ್ರಿಯತೆ ಅಂತ. That there is no birth or death for the soul in the past, nor will there be in the future, is proven by the words nayam bhutva bhavita. ಇನ್ನು ಮತ್ತೆ ಬರುವ ಒಂದು ಭವಿಷ್ಯತ್ತಲ್ಲೂ ಸಹ ಇದಕ್ಕೆ ಯಾವುದೇ ರೀತಿಯ ಹುಟ್ಟು ಸಾವು ಅನ್ನೋದು ಇರೋದಿಲ್ಲ ಅನ್ನೋ ಕಾರಣಕ್ಕೆ ಈ ಒಂದು ಶ್ಲೋಕದಲ್ಲಿ ಲೈನಲ್ಲಿ ಎರಡು ರೀತಿಯ ಒಂದು ಜ್ಞಾನ ಅನ್ನೋದನ್ನ ಇಲ್ಲಿ ಕೃಷ್ಣ ಕೊಡ್ತಿದ್ದಾರೆ. Sri Bhagavan is further explaining by the use of the word ajaha, unborn, that the soul does not take birth in the past, present or future. ಆದ ಕಾರಣ ಅಜಹ ಅಂದ್ರೆ ಇದಕ್ಕೆ ಯಾವತ್ತಿಗೂ ಹುಟ್ಟಿಲ್ಲ ಅಂತ ಈ ಒಂದು ಮೂರು ವಿಚಾರಗಳಲ್ಲೇ ತಗೊಳ್ಬಹುದು. Thus, he establishes that the jiva also existed in the past. ಆದ ಕಾರಣ ಈ ಜೀವಿ ಇತಿಹಾಸದಲ್ಲಿ ಮುಂಚೆನೂ ಇತ್ತು. The word shashwatah means that which is ever existing and not destroyed in the past, present or future. ಅದು ಶಾಶ್ವತವಾದದ್ದು ಅಂದ್ರೆ ಯಾವತ್ತೂ ನಶಿಸಿ ಹೋಗೋಲ್ಲ. ಬರುವ ಒಂದು ಭವಿಷ್ಯತ್ತಲ್ಲಾಗಿರ್ಬೋದು, ಅದು ನಶಿಸಿ ಹೋಗೋದಿಲ್ಲ. Therefore the ಜೀವಾತ್ಮ is eternal. ವೆರಿ ಸಿಂಪಲ್. ಈ ಶ್ಲೋಕದ ಸಾರಾಂಶ ಏನು ಅಂದ್ರೆ ಆತ್ಮ ಶಾಶ್ವತವಾದದ್ದು ಅಂತ ಒಂದು ತಿಳಿಸೋ ಒಂದು ಪ್ರಯತ್ನ ಇಲ್ಲಿ ಕೃಷ್ಣ ಮಾಡ್ತಿದ್ದಾರೆ. If one still raises a doubt that because the soul exists for a long time, he may be overpowered by old age. ಕೆಲವರು ಪ್ರಶ್ನೆಗಳು, ತುಂಬಾ ದೀರ್ಘಕಾಲ ಇದೆ ಅಂತ ಇದು ಈ ಒಂದು ಆತ್ಮ, ಆದ ಕಾರಣ ಅದಕ್ಕೆ ವಯಸ್ಸಾಗ್ತಾ ಇದೆ ಅಂತ ಯಾರಾದ್ರೂ ಮೂರ್ಖ ಹೇಳಿದ್ರೆ ಇಲ್ಲ, ಅದಕ್ಕೆ ವಯಸ್ಸು ಆಗಲ್ಲ ಅಂತ ಕೃಷ್ಣ ಹೇಳ್ತಾರೆ. ಶ್ರೀ ಭಗವಾನ್ says in response, no, it is not true because he is ಪುರಾಣಃ. ಅದು ಸತ್ಯವಲ್ಲ, ಯಾಕಂದ್ರೆ ಅದು ಪುರಾತನವಾದದ್ದು. This means that although he is primeval, he is ever fresh and free from the 6 types of transformations including birth and death. ಯಾವ ರೀತಿ 6 ರೀತಿಯ ಒಂದು ಬದಲಾವಣೆ ಆಗುತ್ತೆ. ಪ್ರತಿ ವಸ್ತು ಈ ಒಂದು ಬ್ರಹ್ಮಾಂಡದೊಳಗೆ ಪ್ರವೇಶ ಮಾಡಿದ ತಕ್ಷಣ ಈ 6 ರೀತಿಯ ಒಂದು ಬದಲಾವಣೆಗಳಾಗ್ತಾನೇ ಇರುತ್ತೆ. ಅಂಥದ್ದು ಈ ಆತ್ಮಕ್ಕೆ ಆಗೋದಿಲ್ಲ. If someone then raises the question, will the soul not die even figuratively at the death of the body? Sri Krishna answers, no, the soul is no relationship at all with the body. ಈ ದೇಹ ಅಟ್ಲೀಸ್ಟ್ ಈ ದೇಹ ಮರಣ ಹೊಂದುವ ಸಮಯದಲ್ಲಾದ್ರೂ ಈ ಒಂದು ಆತ್ಮಕ್ಕೆ ಏನಾದ್ರೂ ಆಗುತ್ತೆ? ಇಲ್ಲ. ಈ ದೇಹಕ್ಕೂ ಆತ್ಮಕ್ಕೂ ಯಾವುದೇ ಒಂದು ಸಂಬಂಧ ಅನ್ನೋದಿಲ್ಲ, ಮತ್ತೆ ಯಾವತ್ತೂ ಇದು ಸಾಯೋದು ಇಲ್ಲ, ಇದಕ್ಕೆ ಕೊನೆ ಅನ್ನೋದು ಇಲ್ಲ. ಯಾಕಂದ್ರೆ ಇದಕ್ಕೆ ಆರಂಭ ಅನ್ನೋದಿಲ್ಲ. ಆದ ಕಾರಣ ಶರಾರ್ಥವರ್ಷಿಣಿ ಪ್ರಕಾಶಿಕ ವೃತ್ತಿ. The eternal nature of the soul has been established in this verse. ಆತ್ಮದ ಶಾಶ್ವತವಾದ ಸ್ವಭಾವದ ಬಗ್ಗೆ ಇಲ್ಲಿ ಹೇಳಲಾಗಿದೆ. ಆಕ್ಚುಲಿ 108 ಶ್ಲೋಕಗಳಲ್ಲಿ ಇದು ಒಂದು. He is beyond birth and death, and he is eternal and ever existing. He is not destroyed when the body is destroyed. Consequently, the soul is devoid of the 6 types of transformation of the material body: birth, duration of existence, growth, procreation, diminution, and death. In the Katta Upanishad, a similar conclusion is given. ಆವಾಗಲೇ ಹೋದಾಗೆ ಒಂದು ಕಟ್ಟ ಉಪನಿಷತ್ತಲ್ಲಿ ಏನು ಹೇಳಲಾಗಿದೆ ಅದನ್ನೇ ಇಲ್ಲಿ ಹೇಳಲಾಗಿದೆ. ಏನದು ಭಗವದ್ಗೀತೆಯಲ್ಲಿ ಏನು ಹೇಳಲಾಗಿದೆ ಅದು ಕಟ್ಟ ಉಪನಿಷತ್ತಲ್ಲಿ ಹೇಳಲಾಗಿದೆ. ಕಟ್ಟ ಉಪನಿಷತ್ತಲ್ಲಿ ಏನು ಹೇಳಲಾಗಿದೆ ಅದು ಈ ಒಂದು ಭಗವದ್ಗೀತೆಯಲ್ಲಿ ಒಂದು ಪದದ ಒಂದು ವ್ಯತ್ಯಾಸದಿಂದ ಅದನ್ನ ಪೂರ್ತಿ ಹೇಳಲಾಗಿದೆ. ಯಾವ ರೀತಿ ಒಂದು 6 ಬದಲಾವಣೆಗಳು ಅನ್ನೋದು ಈ ಒಂದು ಆತ್ಮಕ್ಕೆ ಇರೋದಿಲ್ಲ, ದೇಹಕ್ಕೆ ಇರುವಂತಹ ಒಂದು ಬದಲಾವಣೆಗಳು ಇರೋದಿಲ್ಲ. ಎಸ್ ನಾ ಜಾಯತೆ ಮ್ರಿಯತೆ ವಾ ವಿಪಶ್ಚಿನ್ ನಾಯಂ ಕುತಶ್ಚಿನ್ನ ವಿಭೂವ ಕಶ್ಚೇತ್ ಅಜೋ ನಿತ್ಯ ಶಾಶ್ವತೋ ಯಂ ಪುರಾಣೋ ನ ಹನ್ಯತೆ ಹನ್ಯಮಾನೇ ಶರೀರೇ. ಸೊ ಇಲ್ಲಿ ಆಲ್ಮೋಸ್ಟ್ 2 ಪದಗಳ ಒಂದು ವ್ಯತ್ಯಾಸ ಅನ್ನೋದು ಬಂದಿದೆ ಅಲ್ವಾ? ವಿಪಶ್ಚಿನ್ ಮತ್ತೆ ಕುತಶ್ಚಿನ್, ಅಷ್ಟು ಬಿಟ್ಟು ಬೇರೆ ಇಲ್ಲ. ದ ಮೀನಿಂಗ್ ಆಫ್ ದಿಸ್ ವರ್ಸ್ ಇಸ್ ದ ಸೇಮ್ ಆಸ್ ಗೀತಾ. ಭಗವದ್ಗೀತೆ ಏನ್ ಹೇಳುತ್ತೆ? ಯಥಾರೂಪವಾಗಿ ಅದೇ ಒಂದು ಅರ್ಥ ಅನ್ನೋದು ಕೊಡುತ್ತೆ. ಬಟ್
Here the word vipaschit, which means one who knows the self, is used. ಸೊ ಜ್ಞಾನವಂತನಿಗೆ ಅನ್ವಯವಾಗುವಂತಹ ಒಂದು ಅಂಶ ಇದು ಅನ್ನೋ ಮಾತಲ್ಲಿ ಹೇಳಲಾಗಿದೆ. ವೆರಿ ಸಿಂಪಲ್, ಎಲ್ಲರಿಗೂ ಅರ್ಥ ಆಗದೆ ಇರುವಂಥದ್ದು. ಇಲ್ಲೂ ಅಷ್ಟೇ, ನಾವೆಲ್ಲ ಎಷ್ಟು ಜನರು ಜ್ಞಾನಿಗಳು ಕುಂತಿದ್ದೀವಿ ಅವ್ರಿಗೆ ಮಾತ್ರ ಆಗುತ್ತೆ. ಜ್ಞಾನ ಹೆಂಗ್ ಬೆಳೀತದೆ? ಜ್ಞಾನ ಹೆಂಗ್ ಬೆಳೀತದೆ? ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವತೆ ವಿದ್ಯಾ ವಿನಯ ಸಂಪನ್ನೆ. ಕರೆಕ್ಟ್. ವಿದ್ಯೆ ಹೆಂಗ್ ಬೆಳೀತದೆ? ವಿನಯತೆಯಿಂದ ಬರುತ್ತೆ. ವಿನಯತೆಯಿಂದ ಏನ್ ಮಾಡ್ಬೇಕು? ತದ್ವಿಧಿ ಪ್ರಣಿಪಾತೇನ, ಗುರುಗಳಿಗೆ ಶರಣಾಗತಿಯಾಗಿ ಗುರುಗಳ ಸೇವೆ ಮಾಡಬೇಕು. ಅವರ ಒಂದು ಸೂಚನೆಗಳಂತೆ ನಿರ್ದೇಶನಂತೆ ನಮ್ಮ ಜೀವನವನ್ನು ರೂಪಿಸ್ಕೊಳ್ಬೇಕು ಅಷ್ಟೇ. ವೆರಿ ಸಿಂಪಲ್. But here the word vipaschit, which means one who knows the self, is used. ಅಲ್ಲಿ ಒಂದೇ ಒಂದು ಪದ ವಿಪಶ್ಚಿತ್ ಅಂದ್ರೆ ಈ ಒಂದು ಆತ್ಮದ ಬಗ್ಗೆ ತಿಳುವಳಿಕೆ ಇರುವಂತಹ ವ್ಯಕ್ತಿ, ಭಗವದ್ಗೀತೆನ ಓದುವಂತಹ ವ್ಯಕ್ತಿ. ದ ಮೀನಿಂಗ್ ಆಫ್ ದಿಸ್ ವರ್ಡ್ ಆಯ್ತು. ದೆನ್ ಬೃಹತ್ ಅರಣ್ಯಕ ಉಪನಿಷತ್. ಬೃಹತ್ ಅರಣ್ಯಕ ಉಪನಿಷತ್ತಲ್ಲಿ ಏನ್ ಹೇಳಲಾಗಿದೆ? ಆಲ್ಸೋ ವೆರಿಫೈಸ್ ದಿಸ್ ಕನ್ಕ್ಲೂಷನ್. ಸಾವಾ ಏಷ ಮಹಾನ್ ಅಜ ಆತ್ಮಾ ಜರೋ ಅಮರೋ ಅಮೃತೋ ಅಭಯಃ. The Atma is indisputably great, unborn, deathless, free from old age, immortal and fearless. ಯಾವಾಗಲೂ ಭಯ ಇಲ್ಲದೆ ಇರುವಂಥದ್ದು. ಆತ್ಮ ಅಂದಿದ ತಕ್ಷಣ ಭಯ ಇರಲ್ಲ. ಯಾಕೆ? ಆತ್ಮಕ್ಕೆ ಹುಟ್ಟು ಸಾವು ಅನ್ನೋದಿಲ್ಲ. ಅದ್ರ ಜೊತೆಗೆ ಅದು ಭಗವಂತನ ಅಂಶ, ಆದ ಕಾರಣ ಭಯ ಅನ್ನೋದಿರೋದಿಲ್ಲ. ಅದು ಶಾಶ್ವತವಾದದ್ದು. ಅದಕ್ಕೆ ವಯಸ್ಸು ಅನ್ನೋದು ಆಗೋದಿಲ್ಲ, ಸಾವು ಅನ್ನೋದು ಇರೋದಿಲ್ಲ, ಹುಟ್ಟು ಅನ್ನೋದು ಇರೋದಿಲ್ಲ. ಇದು ಆತ್ಮದ ಒಂದು ಗುಣಗಳು. ಓಕೆ, ಹರೇ ಕೃಷ್ಣ. ಇವಾಗ ನೆಕ್ಸ್ಟ್ 21ನೇ ಶ್ಲೋಕ. ಇದು ಇವತ್ತು ಆಗೋದಿಲ್ಲ, ಇಲ್ಲಿಗೆ ಸ್ಟಾಪ್ ಮಾಡೋಣ. ಓಕೆ, ಇನ್ನ ನೆಕ್ಸ್ಟ್ ಕ್ಲಾಸ್ ಬಂದ್ಬಿಟ್ಟು ಬರೋ ವರ್ಷ ಇರುತ್ತೆ. ಈ ವರ್ಷಕ್ಕೆ ಇದು ಮುಗಿದೋಯ್ತು, ಇದೇ ಲಾಸ್ಟ್ ಕ್ಲಾಸ್. ನಾಳೆಯಿಂದ ಇದಕ್ಕೆ ಹೋಗ್ತೇನೆ. ಮತ್ತೆ ವೈಕುಂಠ ಏಕಾದಶಿ ಇರುತ್ತೆ. ಅದೆಲ್ಲ ಮುಗಿಸಿದ ನಂತರನೇ ಈ ಒಂದು ಇನ್ ಡೆಪ್ತ್ ಕ್ಲಾಸ್ ನಡೀತದೆ. ಯಾವತ್ತು ನಡೀತದೆ ನೋಡೋಣ. ಹೇಳಿ, 1 ವರ್ಷ ಕಾಯ್ಬೇಕಾ ಪ್ರಭು? 1 ವರ್ಷ ಆಗುತ್ತೆ. 1 ವರ್ಷದಲ್ಲೂ ಇನ್ನೂ ಹೆಚ್ಚಿಗೆನೆ ಹೋಗ್ತಾ ಇತ್ತು. 5ನೇ ತಾರೀಕು, ಜನವರಿ 5ನೇ ತಾರೀಕು ಸೋಮವಾರ ಸ್ಟಾರ್ಟ್ ಆಗುತ್ತೆ. ಅಷ್ಟರೆಲ್ಲರಿಗೂ ಇಲ್ಲ. ವೈಕುಂಠ ಏಕಾದಶಿ ಅದ ಅಂತಂದ್ರೆ ನ್ಯೂ ಇಯರ್ ಇದೆಲ್ಲ ಬರುತ್ತಲ್ಲ. ನ್ಯೂ ಇಯರ್ ಗುರುವಾರ, ಶುಕ್ರವಾರದಲ್ಲಿ ಆಗಲ್ಲ. ಆದ ಕಾರಣ ಸೋಮವಾರ 5ನೇ ತಾರೀಕಿಂದ ಪ್ರಾರಂಭ ಮಾಡೋಣ. ನೋಡೋಣ, ಫ್ರೀ ಆಗಿದ್ರೆ ಶುಕ್ರವಾರ ಮಾಡೋಣ. ಸೊ ಅದಕ್ಕೆ ಮುಂದೆ ಅನೌನ್ಸ್ಮೆಂಟ್ಸ್ ಅನ್ನೋದು ಮಾಡಬೇಕು. ಏನು, ವೈಕುಂಠ ಏಕಾದಶಿ ಅನ್ನೋದು ಬರ್ತಾ ಇದೆ 30ನೇ ತಾರೀಕು. ನಮ್ದೇ ಕುಕ್ಕಿಂಗು ಮತ್ತೆ ಸರ್ವಿಂಗು, ಸ್ಪಾನ್ಸರಿಂಗು ಎಲ್ಲ ನಮ್ಮ ಸರ್ವಿಂಗು. ಆವತ್ತಿನ ದಿವಸ ಆಲ್ಮೋಸ್ಟ್ ಒಂದು 30,000, 25-30,000 ಜನ ಬರ್ತಾರೆ. ಎಲ್ಲರಿಗೂ ಪ್ರಸಾದ, ಒಂದು ಕುಕ್ಕಿಂಗ್ ಆಗಿರ್ಬೋದು, ಸರ್ವಿಂಗ್ ಆಗಿರ್ಬೋದು. ಸೊ ಎಲ್ಲ ನಮ್ಮ ಸರ್ಕಲ್ಲಿಂದನೇ ಆಗಿರುತ್ತೆ. ಮಧ್ಯಾಹ್ನದ ಮೇಲೆ ಬೇರೆಯವರು ಯಾರು ಸರ್ವಿಂಗ್ ಮಾಡ್ತಾರೆ. ಅಂದರೆ ಎಲ್ಲ ಅಡುಗೆ ಎಲ್ಲ ಮಾಡಿ ಟಯರ್ಡ್ ಆಗಿರುತ್ತಲ್ಲ, ಹೆಚ್ಚಿಗೆ ತೊಗೊಂಡ್ಬಿಟ್ರು ಆಮೇಲೆ ಬೇಡ, ಈವ್ನಿಂಗು ಇದಿರುತ್ತೆ ಕಾರಣಕ್ಕೆ ಸರಿ ಬೇರೆ ಟೈಮ್ ಮಧ್ಯಾಹ್ನದ ಮೇಲೆ ಮಾಡಲಿ ಅಂತ ಹೇಳಿದ್ದೀನಿ. ಅಲ್ಲಿವರೆಗೂ ನಮ್ಮದೇ ಒಂದು ಸರ್ವಿಸ್ ಅನ್ನೋದು ಆಗಿರುತ್ತೆ. ಓಕೆ, ನಂತರ 31ನೇ ತಾರೀಕು 1ನೇ ತಾರೀಕು ಜನರಲ್ ಸರ್ವಿಸಸ್. ಅದು ಅಷ್ಟೇ, ಪ್ರಸಾದ ಸರ್ವಿಂಗ್ ಇದೇ ಟೈಮ್, ಬೆಳಿಗ್ಗೆ ಹೊತ್ತು 8ರಿಂದ 1ವರೆಗೂ ಆ ಸರ್ವಿಂಗ್ ಅನ್ನೋದು ಇರುತ್ತೆ. ಸೊ ಪ್ರತಿಯೊಬ್ಬರು ಸಾಧ್ಯ ಆದಷ್ಟು ಎಲ್ಲರೂ ಬಂದು ಪಾಲ್ಗೊಳ್ಳಿ. ಓಕೆ, 29ನೇ ತಾರೀಕು ಎಲ್ಲರೂ ಬಂದಿರಬೇಕು. ಇದ್ರ ಮಧ್ಯದಲ್ಲಿ ಇನ್ನೊಂದು ಬೇರೆ ಇದೆ, ಅಲ್ಲಿ 1 ಡೇ ಟ್ರಿಪ್. 28ನೇ ತಾರೀಕು ಜಮಖಂಡಿಯಲ್ಲಿ 1 ಡೇ ಟ್ರಿಪ್ ಇರುತ್ತೆ. ಸುರಪಾಲಿ ನರಸಿಂಹ ದೇವಸ್ಥಾನದ ಇದೆ. ಸಾಧ್ಯ ಆಗೋರು ಅಲ್ಲಿ ಹತ್ರ ಇರೋರಲ್ಲ ಅಲ್ಲಿ ಬರ್ಬೋದು. ಮಿಕ್ಕವರನ್ನು ಇಲ್ಲಿಂದ ನೋಡ್ಕೊಳ್ಬೇಕಾಗುತ್ತೆ. ನಾನು 29ನೇ ತಾರೀಕು ರಿಟರ್ನ್ ಬರ್ತೀನಿ. ಓಕೆ, ಇನ್ನು ಕೆಲವರು ಅಲ್ಲಿರೋರಿಗೆ ನಾವು ಬರ್ತಿದ್ದೀವಿ ಅನ್ನೋವಾಗೆ. ಸೊ ನನ್ನ ಒಂದು ಪ್ಲ್ಯಾನ್ ಏನು ಅಂತ ಹೇಳ್ತೀನಿ. 26ನೇ ತಾರೀಕು ಭೀಮಾ ಅಮರ್ಜ ಸಂಗಮದ ಒಂದು ಸ್ನಾನ ಮತ್ತೆ ದತ್ತಾತ್ರೇಯನ ದರ್ಶನ. ಅದಾದ ನಂತರ ಮಕ್ಕಳಿದೆ ಭವಾನಿ ದೇವಸ್ಥಾನ ಒಂದು ಹತ್ತದಲ್ಲಿ ಬರುತ್ತೆ, ಅದನ್ನು ನೋಡಿಕೊಂಡು ಪಂಡ್ರಾಪುರಕ್ಕೆ ಹೋಗ್ತೀವಿ. 26ನೇ ತಾರೀಕು ನೈಟು ಪಂಡ್ರಾಪುರದಲ್ಲಿದ್ದು 27ನೇ ತಾರೀಕು ಪಂಡ್ರಾಪುರ ದರ್ಶನ ಮಾಡಿಕೊಂಡು ಸಂಜೆ ಜಮಖಂಡಿಗೆ ಬಂದಿದ್ದೆ.
ಸೊ 28ನೇ ತಾರೀಕು 27ನೇ ತಾರೀಕು ಅಷ್ಟೇ ಆ ಒಂದು ಸುರಪಾಲಿ ನರಸಿಂಹ ದೇವಸ್ಥಾನದ ಎಲ್ಲಾ ದೇವಸ್ಥಾನದ ಒಂದು ಕಾರ್ಯಕ್ರಮಗಳನ್ನ ತಗೊಂಡಿದ್ದೀವಿ. 27ನೇ ತಾರೀಕಿಗೆ ಪಲ್ಲಕ್ಕಿ ಇದೆ, ಸಂಜೆನೆ ಪಲ್ಲಕ್ಕಿ ಅನ್ನೋದಿದೆ. ಆ ಪಲ್ಲಕ್ಕಿ ಅನ್ನೋದನ್ನು ಮಾಡಿಸ್ತೇವೆ, ಪಲ್ಲಕ್ಕಿ ಉತ್ಸವ ಆಗುತ್ತೆ. 28ನೇ ತಾರೀಕು ಅಭಿಷೇಕ ಅನ್ನೋದಿದೆ. ಅಭಿಷೇಕ ಮತ್ತೆ ಅದರ ಕಾರ್ಯಕ್ರಮಗಳೆಲ್ಲ ಮುಗೀತದೆ. 1-2 ಗಂಟೆಗೆಲ್ಲ ಮುಗಿಸೋ ತರ ಪ್ಲಾನ್ ಮಾಡಿ ಅಂತ ಹೇಳಿದ್ದೀನಿ, ಅದು ಆಗುತ್ತೆ. ಆ ನಂತರ ಅವ್ರವ್ರು ಇದಕ್ಕೆ ಹೋಗ್ಬೋದು. 1 ಡೇ ಟ್ರಿಪ್ ಪ್ಲಾನ್ ಮಾಡೋರು ಮಾಡ್ಕೊಬೋದು. ಇಲ್ಲ ನಾನು ಪಂಡ್ರಾಪುರ ನೋಡ್ತೀನಿ ಅಂದ್ರೆ 1 ದಿವಸ ಮುಂಚಿತ ಹೋಗ್ಬೋದು. ಬಟ್ ಎಲ್ಲ ಪ್ಲಾನಿಂಗ್ ನಿಮ್ದೇ ಆಗಿರ್ಬೇಕಾಗುತ್ತೆ. ಆ ಸ್ಟೇ ಆಗಿರ್ಬೋದು, ಇಲ್ಲ ಬರೋದಾಗಿರ್ಬೋದು, ಹೋಗೋದಾಗಿರ್ಬೋದು, ಎಂಥದಿದ್ರು ಅವೆಲ್ಲ ನೀವೇ ನೋಡ್ಕೊಳ್ಬೇಕು. ಓಕೆ, ಫೈನ್. ಹರೇ ಕೃಷ್ಣ. ಯಾಕೆ ಪ್ರಶ್ನೆ ಇದ್ರೆ ಕೇಳ್ಬೋದು. ದಕ್ಷಿಣ ಪ್ರಭು, ಹೇಳಿ ಪ್ರಭು. ಪ್ರಭು, ಇದು ಶ್ಲೋಕ 20 ನ ಜಾಯತೆ ಮ್ರಿಯತೆ ವಾ ಕದಾಚಿತ್, ಇದು ಭಗವಂತ ಹೇಳಿರೋದು. ಅದು ಭಗವಂತನ ಮುಂಚೆ ಆದರೆ ಇವರು ಉಪನಿಷತ್ತಲ್ಲಿ ಹೇಳಿದಾರಲ್ಲ ಇದು? ಭಗವಂತ ಇದಕ್ಕೆ ಮುಂಚೆನೆ ಹೇಳ್ತಾನಲ್ಲ ಪ್ರಭು. ಭಗವಂತ ಯಾವತ್ತೂ ರೆಫರೆನ್ಸ್ ನ ಮೀರಿ ಹೋಗೋದಿಲ್ಲ ಪ್ರಭು. ಗುರು ಸಾಧು ಶಾಸ್ತ್ರ ಬಿಟ್ಟು ಯಾವತ್ತೂ ಆಚೆ ಹೋಗೋದಿಲ್ಲ, ಭಗವಂತನೂ ಹೋಗೋದಿಲ್ಲ. ಇದಕ್ಕೆ ಮುಂಚೆನೆ ಇನ್ನೊಂದು ಶ್ಲೋಕ ಬರುತ್ತೆ, ಇಲ್ಲ ಒಂದು ಜಾಗದಲ್ಲಿ ಹೇಳ್ತಾರೆ, ಇಲ್ಲೇ ಬರುತ್ತೆ ಇಲ್ಲೇ. ಸೊ ಇದನ್ನ ಆಚಾರ್ಯರು ಇದನ್ನ ಹೇಳಿದ್ದಾರೆ ಅನ್ನೋದನ್ನ ಕೃಷ್ಣನು ಹೇಳ್ತಾನೆ. ಆ ರೀತಿ ರೆಫರೆನ್ಸ್ ಒಂದಿಗೆ ಹೋಗೋದು. ಮತ್ತೆ ಆ ರೆಫರೆನ್ಸ್ ಯಾರು ಕೊಡ್ತಾರೆ? ಅವ್ರು ಭಗವಂತ ಕೊಟ್ಟಿರೋದನ್ನು ರೆಫರೆನ್ಸ್ ಅವ್ರು ಕೊಡ್ತಾರೆ. ಆದಿ ಪ್ರಾರಂಭ ಹೇಳಿರೋದನ್ನು ಯಾವಾಗ? ಬ್ರಹ್ಮದೇವನಿಂದ ಈ ಒಂದು ಜ್ಞಾನ ಪ್ರಾರಂಭ, ವೇದಗಳು. ಕರೆಕ್ಟ್. ಆವಾಗ ಯಾವಾಗ ಕೃಷ್ಣನು, ದೊಡ್ಡ ಕತೆ ಬಿಡಿ, ಗಾಯತ್ರಿ ಮುಖಾಂತರ ಯಾವ ರೀತಿ ಒಂದು ಪ್ರಕಟವಾಯಿತು, ಏನಿದೆಲ್ಲ ಬರುತ್ತೆ, ಈ ಜ್ಞಾನ ಅನ್ನೋದು ಪ್ರಾರಂಭ ಆಯಿತು. ಸೊ ಬಟ್ ಅದು ಮುಂದುವರಿಸೋದು ಗುರು ಸಾಧು ಶಾಸ್ತ್ರದಿಂದನೇ. ನನಗೆಲ್ಲ ಗೊತ್ತು ಇವಾಗ ನಾನು ಹೇಳ್ತೀನಿ ಅನ್ನೋದು ಸಾಧ್ಯ ಇಲ್ಲ. ನಾನು ಹೇಳ್ತಿದ್ದೀನಿ ಅಂದ್ರೆ ಇದು ಪ್ರಭುಪಾದರ ಒಂದು ರೆಫರೆನ್ಸ್ ಕೊಡಬೇಕು, ಗುರುಮಾರ ರೆಫರೆನ್ಸ್ ಕೊಡಬೇಕು. ಇಲ್ಲಿ ನೋಡ್ತಾ ಇದ್ದೀವಲ್ಲ, ಬಲದೇವ ವಿದ್ಯಾಭೂಷಣ್, ವಿಷ್ಣು ಚಕ್ರವರ್ತಿ ಠಾಕೂರ್, ಇವ್ರದೆಲ್ಲ ಒಂದು ರೆಫರೆನ್ಸ್ ಕೊಟ್ಕೊಂಡು ಹೋಗ್ತೀವಿ. ಅವ್ರು ಏನ್ ಮಾಡ್ತಾರೆ? ಅವರ ಪರ್ಪೋರ್ಟ್ ನೋಡ್ಬೋದು, ಬರೀ ಶ್ಲೋಕದ ವಿವರ ಅವ್ರು ಕೊಡೋದಿಲ್ಲ, ಅದ್ರ ಜೊತೆಗೆ ಬೇರೆ ರೆಫರೆನ್ಸ್ ಅವರು ಸಹ ಕೊಡ್ತಾರೆ. ಹರೇ ಕೃಷ್ಣ. ಓಕೆ, ಫೈನ್. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದ. ಒಂದು ಬಾರಿ ಹರೇ ಕೃಷ್ಣ ಮಹಾಮಂತ್ರ ಹೇಳ್ತಾ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ವಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವರಿಗೆ ಪರತಪಾಂ ಶ್ರೀಲ ಪ್ರಭುಪಾದ್ ಕಿ ಜೈ, ಪರತಪಾಂ ಗುರು ಮಹಾರಾಜ್ ಕಿ ಜೈ. ಜೈ ಗೋ ಪ್ರೇಮಾನಂದ ಶ್ರೀ ಹರಿ. ಒಂದ್ಸರಿ ಹರೇ ಕೃಷ್ಣ ಅಂತ ಹೇಳ್ತಾ ಎಲ್ಲರೂ ಬಿಡಬಹುದು. ಹರೇ ಕೃಷ್ಣ ಪ್ರಭು, ಧನ್ಯವಾದಗಳು ಪ್ರಭು. ಹರೇ ಕೃಷ್ಣ ಪ್ರಭು, ಧನ್ಯವಾದಗಳು. ಪ್ರಭು ಹರೇ ಕೃಷ್ಣ. ಎಲ್ಲ ಮಾತಾಜಿಸ್ಗೂ ಹರೇ ಕೃಷ್ಣ, ಪ್ರಭುಜಿಸ್ಗೂ ಹರೇ ಕೃಷ್ಣ, ಪ್ರವೀಣ್ ಪ್ರಭು ಹರೇ ಕೃಷ್ಣ, ಎಲ್ಲರಿಗೂ ಹರೇ ಕೃಷ್ಣ. ಹ್ಯಾಪಿ ಜರ್ನಿ ಪ್ರಭು. ಥ್ಯಾಂಕ್ ಯು ಪ್ರಭುಜಿ. ಸಾಧ್ಯ ಆದ್ರೆ ನೀವು ಬನ್ನಿ ಪ್ರಭುಜಿ, ಇಲ್ಲ ಅಂದ್ರೆ ಇಲ್ಲಿ ನೋಡ್ಕೊಳ್ಳಿ. ಹರೇ ಕೃಷ್ಣ. ಎಂಡ್ ಮಾಡ್ತಿದ್ದೀನಿ.